ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹ್ರೀಂ ಕಾರಾಸನಗರ್ಭ್ಯತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರ್ಣೀಂ ಚ ವರ್ಷದಾಂ ದೌತಾಂ ತನೇತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿಧರಾಂ ಸರ್ಗಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಿಣೀಂ. ಓಂ ಜಾತವೇದಸೇ ಸರ್ವಾಮ ಸೋಮರಾದೀತೋ ನಿದಹಾತಿ ವೇದಃ ಸರಪರ್ಷತತ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ. ಓಂ ಬ್ರಾಹ್ಮ್ಯೇ ನಮಃ ಓಂ ಮಾಹೇಶ್ವರ್ಯೇ ನಮಃ ಓಂ ಕೌಮಾರ್ಯೇ ನಮಃ ಓಂ ವೈಷ್ಣವ್ಯೇ ನಮಃ ಓಂ ವಾರಾಕ್ಯೇ ನಮಃ ಓಂ ಇಂದ್ರಾಣ್ಯೇ ನಮಃ ಓಂ ಚಾಮುಂಡಾಯ ನಮಃ ಓಂ ಚಂಡಿಕಾಯ ನಮಃ ಓಂ ಶ್ರೀಮದ್ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ. ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ 27 ನಕ್ಷತ್ರ 12 ರಾಶಿಗಳಲ್ಲೂ ರಾಶಿಫಲಗಳನ್ನು ತಿಳ್ಕೊಳ್ಳೋದಕ್ಕೂ ಮುನ್ನ ನಮ್ಮ ಧರ್ಮದ ಪ್ರಕಾರ ನಮ್ಮ ಧರ್ಮದ ಗುರುಗಳನ್ನ ಹಾಗೆ ಮನೆಯಲ್ಲಿರ್ತಕ್ಕಂತಹ ಮಾತಾಪಿತೃಗಳನ್ನ ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು ಪ್ರತಿನಿತ್ಯದ ಕಾಯಕ ಒಂದೇ ನಮ್ಮದು. ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣುವಂತಹ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು, ಅವರ ಆಶೀರ್ವಾದದೊಂದಿಗೆ ನಾವು ಹೆಜ್ಜೆಯನ್ನು ಹಾಕುವಂತಹದ್ದು. ನಾವು ಏನೇ ಕಾಯಕವನ್ನು ಮಾಡಿದ್ರೂ ಪ್ರತಿನಿತ್ಯದ ಕಾಯಕದಲ್ಲಿ ಒಂದಷ್ಟು ವಿಚಾರಗಳನ್ನ ನಾವು ರೂಢಿಸ್ಕೊಳ್ಬೇಕು, ಅದರಂತೆ ನಾವು ಪಾಲನೆ ಮಾಡಬೇಕು. ಇವತ್ತು ನಾವು ಮಾಡಿರ್ತಕ್ಕಂತಹದ್ದನ್ನೇ ನಾಳೆ ನಮ್ಮ ಮಕ್ಕಳು ಮರಿಮಕ್ಕಳು ಮಾಡತಕ್ಕಂತಹದ್ದು. ಇವತ್ತು ನಾವು ಆಚರಣೆಯನ್ನು ಮಾಡಲಿಲ್ಲ ಅಂದ್ರೆ ಆ ಆಚರಣೆಯನ್ನ ನಮ್ಮ ಮುಂದಿನ ಪೀಳಿಗೆ ಮಾಡೋದಿಲ್ಲ. ನಮ್ಮ ಮುಂದಿನ ಪೀಳಿಗೆ ಮಾಡೋದಿಲ್ಲ ಅಂದ್ರೆ ಈ ಧರ್ಮಶಾಸ್ತ್ರ ಅಥವಾ ವಿಶೇಷವಾಗಿರ್ತಕ್ಕಂಥ ಧರ್ಮ ಅಚ್ಚುಕಟ್ಟಾಗಿ ಒಂದು ಸುಂದರವಾದಂತಹ ಬದುಕು ಕಟ್ಟಿಕೊಳ್ಳಿಕ್ಕೆ ನಮ್ಮ ಹಿರಿಯರು ಮಾಡಿಕೊಟ್ಟಂತಹ ಈ ಒಂದು ಭದ್ರ ಬುನಾದಿಯನ್ನ ನಾವೇ ಎಲ್ಲೋ ದಾರಿ ತಪ್ಪಿಸಿದಂಗಾಗತ್ತೆ. ಹಾಗಾಗಿ ಪ್ರತಿನಿತ್ಯದ ಕಾಯಕ ಬಹಳ ಅರ್ಥಪೂರ್ಣವಾಗಿರಬೇಕು. ದೇವರ ಪ್ರಾರ್ಥನೆಯೊಂದಿಗೆ ದಿನ ಪ್ರಾರಂಭ ಆಗಬೇಕು. ಪ್ರಾರಂಭಕ್ಕೂ ಮುನ್ನ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮನೆಯಲ್ಲಿರ್ತಕ್ಕಂತಹ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಮನೆಯಿಂದ ಆಚೆ ಹೊರಡುವಾಗ ಹೋಗಿ ಬರ್ತೀನಿ ಎಂಬತಕ್ಕಂತಹ ಒಳ್ಳೆಯ ನುಡಿಮುತ್ತನ್ನು ಹೇಳಬೇಕು. ಜೊತೆಗೆ ನಮ್ಮ ಅವತ್ತಿನ ಕಾಯಕದಲ್ಲಿ ಏನೇ ವ್ಯತ್ಯಾಸಗಳಿರಲಿ, ಲಾಭ ಇರಲಿ, ನಷ್ಟ ಇರಲಿ, ಅಥವಾ ಯಾವುದೋ ಒಂದು ಸಮಸ್ಯೆ ಇರಲಿ, ಸಮಸ್ಯೆಗೆ ಸ್ಪಂದಿಸುವಂತ, ಸಮಸ್ಯೆಗೊಂದು ಪರಿಹಾರವನ್ನು ಕಲ್ಪಿಸುವಂತ, ಅಥವಾ ನಿಮ್ಮ ಕಷ್ಟಕ್ಕೆ ನಾನಿದ್ದೀನಿ ಅಂತ ಹೇಳುವಂತ ಒಂದು ಗುಣ ಕುಟುಂಬದ ಸದಸ್ಯರಿಗಲ್ದಿರ ಮತ್ತೆ ಯಾರಿಗೂ ಇರೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಕುಟುಂಬದ ಸದಸ್ಯರನ್ನ ಹೊರತುಪಡಿಸಿ ನನಗೆ ಹೊರಗಡೆ ಇರ್ತಕ್ಕಂಥವರೇ ಎಲ್ಲರೂ ಆಗಿದ್ದಾರೆ. ಕುಟುಂಬದ ಸದಸ್ಯರನ್ನ ಪಕ್ಕಕ್ಕಿಡ್ತಕ್ಕಂಥದ್ದು, ಹೊರಗಡೆ ಇರ್ತಕ್ಕಂಥ ಆತ್ಮೀಯರನ್ನು, ಕುಟುಂಬಕ್ಕೆ ಸಂಬಂಧ ಇಲ್ದಿರತಕ್ಕಂಥವ್ರನ್ನು, ಅಥವಾ ನಿಮ್ಮ ಆತ್ಮೀಯರು, ಸ್ನೇಹಿತರು, ಅಥವಾ ಎಲ್ಲೋ ದೂರದ ಒಂದು ಸಂಬಂಧವೋ, ಅಥವಾ ನಿಮ್ಮಲ್ಲಿರ್ತಕ್ಕಂತಹ ಕೆಲವಷ್ಟು ಮೌಲ್ಯಗಳನ್ನ, ನಿಮ್ಮಲ್ಲಿರ್ತಕ್ಕಂತಹ ಕೆಲವು ಏನೋ ಒಂದು ಅವಕಾಶ, ನಿಮ್ಮಲ್ಲಿರುವಂತಹ ಪದಾರ್ಥಗಳೇ ಆಗಿರ್ಬೋದು, ಅಥವಾ ನಿಮ್ಮಿಂದ ಆಗುವಂತಹದ್ದಿರ್ಬೋದು. ಯಾವತ್ತೂ ಬೆಲ್ಲ ಇದ್ರೆ ಇರುವೆ ಇರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಬೆಲ್ಲ, ಸಕ್ಕರೆ, ಸಿಹಿ ಪದಾರ್ಥ ಭೂಮಿ ಮೇಲಿದ್ರೆ ಅಲ್ಲಿ ಇರುವೆಗಳ ಸಾಲು ಸಲೀಸಾಗಿ ಓಡಾಡ್ತಾ ಇರುತ್ತೆ. ಆದ್ರೆ ಆ ಇರುವೆಗಳ ಸಾಲಲ್ಲಿ ಬರಬೇಕಾದ್ರೆ ಅಲ್ಲಿ ಸಿಹಿ ಇದ್ರೆ ಮಾತ್ರ. ಇದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು. ಹಾಗೆ ನಿಮ್ಮೊಳಗೆ ಏನಾದ್ರೂ ಒಂದು ಅಂಶ ಇದ್ರೆ ಆ ಅಂಶವನ್ನ ಕದಿಲಿಕ್ಕೂ, ಆ ಅಂಶವನ್ನ ಸಿದ್ಧಿಸ್ಕೊಳ್ಳಿಕ್ಕೂ, ಆ ಅಂಶವನ್ನ ನಮಗೆ ಬೇಕು ಅಂತ ನಾವು ಅಪೇಕ್ಷೆ ಪಡಬೇಕಾದ್ರೆ ನಿಮ್ಮಿಂದ ನಾವು ಇರುವೆಗಳ ತರ ಬರಲೇಬೇಕು. ಇದು ಪ್ರಕೃತಿ, ಇದೇ ನಡೀತಕ್ಕಂತಹದ್ದು. ಹೀಗಿರ್ಬೇಕಾದ್ರೆ ಅಲ್ಲಿ ನಿಸ್ವಾರ್ಥ ಮನಸ್ಥಿತಿ ಅಂತ ಒಂದಿದೆ. ಆ ನಿಸ್ವಾರ್ಥ ಮನಸ್ಥಿತಿ ಯಾರಲ್ಲಿರುತ್ತೆ? ಒಂದು ಕುಟುಂಬದಲ್ಲಿರತಕ್ಕಂತಹ ಕುಟುಂಬದ ಸದಸ್ಯರಿಗಿರುತ್ತೆ. ಯಾಕೆಂದ್ರೆ ಕುಟುಂಬದ ಸದಸ್ಯರ ಮನಸ್ಥಿತಿ ಒಂದಾಗಿರುತ್ತೆ. ಅಲ್ಲಿ ಬೆಳೆದ್ರೆ ನನ್ನ ಮಗ ಬೆಳಿತಾನೆ, ಬೆಳೆದ್ರೆ ನನ್ನ ಮಗಳು ಬೆಳಿತಾಳೆ, ನನ್ನ ಮಗನಿಗೆ ಹೆಚ್ಚು ಸಂಬಳ ಬರುತ್ತೆ, ನನ್ನ ಮಗಳಿಗೆ ಹೆಚ್ಚು ಸಂಬಳ ಬರುತ್ತೆ, ಅಥವಾ ನನ್ನ ಮಗ ಒಂದು ಒಳ್ಳೆ ಆಸ್ಥಾನದಲ್ಲಿದ್ದಾನೆ. ಪ್ರತಿಯೊಬ್ಬ ತಂದೆ ತಾಯಿ ಮುಂದೆ ಅವ್ರ ಕಣ್ಗಳಲ್ಲಿ ಆನಂದ ಭಾಷೆ ಬರೋದು. ಪ್ರತಿಯೊಬ್ಬ ತಂದೆ ತಾಯಿ ಸಹಿತ ತನ್ನ ಕಣ್ಗಳಲ್ಲಿ ನೋಡಿದ ತಕ್ಷಣ ಮಹದಲ್ಲಿ, ಆ ಒಂದು ಮುಖದಲ್ಲಾಗ್ಲಿ ಅಥವಾ ಹೃದಯದಲ್ಲಾಗ್ಲಿ ಒಂದು ವಿಶೇಷವಾದಂತಹ ಕಾಂತಿ, ಆನಂದ ಉಕ್ಕಿ ಹರಿತಕ್ಕಂಥದ್ದು. ತನ್ನ ಮಕ್ಕಳನ್ನ ಯಾರಾದ್ರೂ 4 ಜನ ಹೊಗಳಿದಾಗ, ಯಾರಾದ್ರೂ 4 ಜನ ನಿಮ್ಮ ಮಕ್ಕಳು ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ಮಾತಾಡಿದಾಗ, ಅಥವಾ ನಿಮ್ಮ ಮಕ್ಕಳಲ್ಲಿರ್ತಕ್ಕಂಥ ಆ ಒಳ್ಳೆ ಗುಣವನ್ನ 4 ಜನದಲ್ಲಿ ಹೇಳುವಾಗ ಒಂದು ಮೂಲೆಯಲ್ಲಿ ತಂದೆ ನಿಂತುಕೊಂಡು ಗೋಡೆ ಕಡೆ ತಿರ್ಕೊಂಡು ಕಣ್ಣೀರು ಹಾಕ್ತಿರ್ತಾನೆ. ಇದನ್ನ ಅಬ್ಸರ್ವ್ ಮಾಡಿ ನೋಡಿ. ಇದು ಸತ್ಯ ಘಟನೆ. ಯಾವುದೇ ಅಷ್ಟೇ ಮಕ್ಕಳ ಅಭಿವೃದ್ಧಿಯನ್ನ ನೋಡಿ ಮೊದಲು ಇಷ್ಟಪಡ್ತಕ್ಕಂಥವ್ರು, ಮೊದಲು ತೃಪ್ತಿ ಆಗ್ತಕ್ಕಂಥವ್ರು, ಮೊದಲು ಸಂತೋಷದಿಂದ ಹರಿಸ್ತಕ್ಕಂಥವ್ರು ತಂದೆ ತಾಯಿ ಅಲ್ದಿರ ಮತ್ತೆ ಯಾರೂ ಅಲ್ಲ. ತಂದೆ ಮನೇಲಿರ್ತಕ್ಕಂಥ ಹಿರಿಯರ ಮುಂದೆ ಕಣ್ಣೀರು ಹಾಕಿದ್ರೆ ತನ್ನಲ್ಲಿರ್ತಕ್ಕಂಥ ಶಕ್ತಿನೋ, ತನಗಿರ್ತಕ್ಕಂಥ ವ್ಯಕ್ತಿತ್ವವೋ, ಅಥವಾ ತನಗಿರ್ತಕ್ಕಂಥ ಒಂದು ಆಸ್ಥಾನದಲ್ಲಿ ಎಲ್ಲಿ ಕುಂದುಕೊರತೆ ಬರುತ್ತೋ ಅಂತ ತಾನು ಗೋಡೆ ಕಡೆ ತಿರ್ಕೊಂಡು ಕಣ್ಣೀರು ಹಾಕ್ತಿರ್ತಾನೆ ತಂದೆ ತಾಯಿ. ಆ ತಂದೆಯ ಮನಸ್ಸಾತರ. ಯಾಕೆಂದ್ರೆ ತಾನು ಕಣ್ಣೀರು ಹಾಕಿದ್ದೀನಿ ಅಂತ ಯಾರೊಂದಿಗೂ ತೋರಿಸ್ಕೊಳ್ಳೋದಿಲ್ಲ. ಆದ್ರೆ ಮಾತೃ ಹೃದಯ ಹಾಗಲ್ಲ. ಮಾತೃ ಹೃದಯ ಎದುರುಗಡೆನೆ ಕಣ್ಣೀರು ಹಾಕಿಬಿಟ್ಟು ಬಾಚಿ ದಬ್ಬಿಕೊಂಡು ತನ್ನ ಆಲಿಂಗನದಲ್ಲಿ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಸ್ವರ್ಗವನ್ನು ತೋರಿಸ್ತಾಳೆ. ಅಂದ್ರೆ ಆ ಜನ್ಮ ಕೊಟ್ಟಂತ ತಾಯಿ ತಾನು ನೋಡ್ತಕ್ಕಂಥ ರೀತಿ ಬೇರೆ ಮಗನ್ನ, ಆದ್ರೆ ತಂದೆ ತನ್ನ ಸ್ಥಾನದಲ್ಲಿ ನಿಂತು ತಾನು ನೋಡ್ತಕ್ಕಂಥದ್ದು ಬೇರೆ.
ತಂದೆ ಎದುರುಗಡೆ ಮಗ ಎಷ್ಟೇ ಎತ್ತರಕ್ಕೆ ಬೆಳೆದ್ರು, ಎಷ್ಟೇ ಅಭಿವೃದ್ಧಿಯನ್ನು ಕಂಡ್ರು, ಯಾರೇ ಬಂದು ಏನೇ ಹೇಳಿದ್ರು ತಾನು ಆಲೋಚನೆ ಮಾಡ್ತಕ್ಕಂಥದ್ದೇನೆಂದ್ರೆ ಹೌದು, ಅವನು ಇನ್ನೂ ಅಭಿವೃದ್ಧಿ ಆಗಬೇಕು, ಸಾಲದು ಇದು, ಇನ್ನೂ ಚೆನ್ನಾಗಿ ಬೆಳಿಬೇಕು, ಅವನು ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ಲಿ ಅಂತ ನಾನು ಹರಿಸ್ತೀನಿ ಅಂತಾರೆ. ಇಷ್ಟೇ ಸಾಕಪ್ಪ, ನಾನು ತೃಪ್ತಿ ಆಯ್ತು ಅಂತ ಅದು ಹೇಳೋದಿಲ್ಲ. ಅಂದ್ರೆ ಕಲಿತಷ್ಟು ಇದೆ, ನೋಡಬೇಕಾದಷ್ಟು ಇದೆ. ಈ ಬ್ರಹ್ಮಾಂಡ ಎಂಬತಕ್ಕಂತಹದ್ದು, ಈ ವಿಶೇಷವಾಗಿರ್ತಕ್ಕಂಥ ಲೋಕದಲ್ಲಿ ನನ್ನ ಮಗ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಎಂಬತಕ್ಕಂಥ ಆಸೆ ತಂದೆಯಲ್ಲಿರುತ್ತೆ. ಅದನ್ನೇ ವಿಷ್ಣು ಪರಮಾತ್ಮನ ನಾವು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು. ಹಾಗೆ ಈ ತಂದೆ ತಾಯಿಯ ಬೆಳಗಿನೆದ್ದು ಪ್ರಾರಂಭದಲ್ಲಿ ನಾವು ಆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಹಸನ್ಮುಖಿತನದಿಂದ ಮನೆಯಿಂದ ಆಚೆ ಹೊರಟಾಗ ಸಿಗುವ ಸಂತೋಷ ಇದೆಯಲ್ಲ, ಅದು ಯಾವುದಕ್ಕೂ ಸರಿಸಮಾನವಲ್ಲ. ಅದರ ಒಂದು ಮೇರು, ಅದರೊಂದು ಗಿರಿಮೆ, ಅದರಲ್ಲಿರ್ತಕ್ಕಂಥ ಒಂದು ವೈಶಿಷ್ಟ್ಯತೆ, ವಿಶೇಷತೆ, ಅದನ್ನ ಪ್ರತಿನಿತ್ಯ ನೀವು ಪಾಲನೆ ಮಾಡಿದಾಗ ಅಷ್ಟೇ ನಿಮಗೆ ಗೊತ್ತಾಗತ್ತೆ ಆ ರಹಸ್ಯದ ಅಲ್ಲಿರ್ತಕ್ಕಂಥ ರಹಸ್ಯತೆಗಳು. ಹಾಗಾಗಿ ಬೆಳಗಿನ ಶುಭೋದಯಗಳನ್ನ, ಬೆಳಗಿನ ಈ ಮಹರ್ಷಿವಾಣಿ ಕಾರ್ಯಕ್ರಮದ ಮುಖಾಂತರ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ತಂದಿಡಬೇಕು ಎಂಬತಕ್ಕಂಥ ಮಹತ್ ಸಂಕಲ್ಪದಿಂದ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸುತ್ತಿದ್ದೀವಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಹುಣ್ಣಿಮೆ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂತಹದ್ದು. ಹುಣ್ಣಿಮೆ ಪ್ರತಿ 15 ದಿವಸಕ್ಕೂ, ಅಂದ್ರೆ ತಿಂಗಳಲ್ಲಿ ಬರ್ತಕ್ಕಂತಹದ್ದು ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಶುಕ್ಲ ಮತ್ತು ಕೃಷ್ಣ ಬರುತ್ತೆ. 15 ದಿವಸ ಹುಣ್ಣಿಮೆಯಲ್ಲಿರುತ್ತೆ, 15 ದಿವಸ ಅಮಾವಾಸ್ಯಲ್ಲಿರುತ್ತೆ. ಪ್ರತಿ ಮಾಸ, ಪ್ರತಿ ತಿಂಗಳು ಬರ್ತಕ್ಕಂತಹದ್ದೇ. ಇದರಲ್ಲಿ ಏನು ವಿಶೇಷತೆ ಇದೆ, ಏನೊಂದು ವಿಶೇಷತೆ ಆಗಬಹುದು ಎಂಬತಕ್ಕಂಥದ್ದು ಇರುತ್ತೆ. ಈಗಾಗಲೇ ತಂಪಿನ ವಾತಾವರಣ ಸಾಕಷ್ಟು ಇದೆ. ಎಲ್ಲೆಲ್ಲೂ ಮಳೆ, ಅಧಿಕವಾದಂತಹ ಮಳೆ. ಮನುಷ್ಯನ ಉಸಿರಾಟಕ್ಕೂ, ತಾನು ಒಂದು ವಾಸ್ತುಗೃಹಕ್ಕೂ ಅಥವಾ ತನಗಿರ್ತಕ್ಕಂಥ ಸುತ್ತಮುತ್ತ ಪರಿಸರವೂ ಸಂಪೂರ್ಣವಾಗಿ ತಂಪಿನಿಂದ ಸಾಕಷ್ಟು ಇದೆ. ಅದರಲ್ಲೂ ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ ಸುರಿತಿರ್ತಕ್ಕಂತಹ ಮಳೆ ಪ್ರಭಾವದಿಂದ ಅಲ್ಲಿರ್ತಕ್ಕಂಥ ವಾಸ ಮಾಡ್ತಿರ್ತಕ್ಕಂಥ ಮನೆಗಳೆಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ. ಇನ್ನು ಪಕ್ಕದ ರಾಜ್ಯ ಅನ್ನೋದಕ್ಕಿಂತ ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲೇ ಸುಮಾರು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ನೆಲಕ್ಕುರುಳುತ್ತಾ ಇದೆ. ಅಂದ್ರೆ ಇದೆಲ್ಲ ಪ್ರಸ್ತುತ ಪರಿಸ್ಥಿತಿ ನೋಡಿ ಹೇಗೆ ಆಗ್ತಾ ಇದೆ. ಹಾಗಾಗಿ ಹುಣ್ಣಿಮೆ ಆಗಲಿ, ಅಮಾವಾಸ್ಯೆ ಆಗಲಿ, ಗ್ರಹಣ ಕಾಲ ಆಗಲಿ ಅಥವಾ ಯಾವುದೇ ಒಂದು ಪರ್ವಕಾಲಗಳಾಗಲಿ, ಇಲ್ಲಿ ವಿಜ್ಞಾನಕ್ಕೂ ಸಹಿತ ಕೆಲವು ಸತಿ ಒಂದು ಸವಾಲು ಹಾಕುವಂತ ಪರಿಸ್ಥಿತಿ ಎದುರಾಗುತ್ತೆ. ಆದರೆ ಒಂದಷ್ಟು ಜನ ವಿಜ್ಞಾನನೇ ಪ್ರಧಾನ ಅಂತ ಹೇಳ್ತಾರೆ. ನಿಜ, ವಿಜ್ಞಾನ ಪ್ರಧಾನವೇ. ಯಾಕೆಂದ್ರೆ ವಿಜ್ಞಾನದಲ್ಲಿ ಕಣ್ಣಿಗೆ ಕಟ್ಟುವಂತ ರೀತಿ ಅಲ್ಲಿ ಸ್ಪಷ್ಟವಾಗಿ ಕಾಣುವಂತದ್ದೇ ಇರುತ್ತೆ. ಆದರೆ ಇದ್ರ ಹಿಂದೆ ಇನ್ನೊಂದು ಕೈವಾಡ ಇದೆ. ಆ ಇನ್ನೊಂದು ದೊಡ್ಡದಾದಂತ ಕೈ ಇದೆ. ಆ ಕೈ ಅಗೋಚರವಾಗಿರ್ತಕ್ಕಂಥದ್ದು, ಕಣ್ಣಿಗೆ ಕಾಣದಿರತಕ್ಕಂಥದ್ದು. ಆದರೆ ವಿಜ್ಞಾನಕ್ಕೂ ಮುನ್ನ ಈ ಜ್ಯೋತಿಷ್ಯ, ಈ ವಿಶೇಷವಾಗಿರ್ತಕ್ಕಂತಹ ಒಂದಷ್ಟು ಅನುಷ್ಠಾನಗಳು ಆ ಹಿಂದಕ್ಕೆ, ಅಂದ್ರೆ ಸಾಕಷ್ಟು ವಿಜ್ಞಾನಕ್ಕೂ ಮುನ್ನ ತಿಥಿ, ವಾರ, ನಕ್ಷತ್ರ, ಯೋಗ ಪ್ರಕಾರ ಆಗಿನ ಋಷಿಮಂಡಲಗಳಲ್ಲಿ ಅಲ್ಲಿರ್ತಕ್ಕಂಥ ಋಷಿಗಳು ಆಗ್ಲೇ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ರಹಸ್ಯಗಳನ್ನ ಗ್ರಂಥಗಳಲ್ಲಿ ಆಧಾರವಾಗಿ ಬರೆದಿಟ್ಟಿದ್ದಾರೆ. ವಿಜ್ಞಾನಕ್ಕೂ ನೆಲಕದ್ದು ಅಲ್ಲಿ ಎಷ್ಟೋ ಸತ್ಯಾಂಶಗಳಿದೆ, ಎಷ್ಟೋ ಆಧಾರಗಳಿದೆ. ಆದರೆ ಅದನ್ನು ಸರಿಯಾಗಿ ಅರ್ಥೈಸ್ಕೊಳ್ಬೇಕು. ಅದರಂತೆ ನಾವು ಆಲೋಚನೆ ಮಾಡಬೇಕು. ಇಲ್ಲಾಗುವಂತಹ ಅಚಾತುರ್ಯಗಳಿಗೆ ಏನಾದರೂ ಒಂದು ಪರಿಹಾರವನ್ನ ನಾವು ಹುಡುಕೊಳ್ಬೇಕು. ಆದ್ರೆ ನಾವೇನ್ ಮಾಡ್ತಿದ್ದೀವಿ, ವಿಜ್ಞಾನ ಎಂಬತಕ್ಕಂಥ ಬೃಹತ್ ಮಟ್ಟದ ಒಂದು ವಿಶೇಷವಾಗಿರ್ತಕ್ಕಂಥದ್ರ ಹಿಂದೆ ನಾವೆಲ್ಲರೂ ಸಹಿತ ಪ್ರಯಾಣಿಸ್ತಾ ಇದ್ದೀವಿ. ವಿಜ್ಞಾನದ ಜೊತೆಗೆ ಈ ಆಧ್ಯಾತ್ಮಿಕದ ಶಕ್ತಿ ಇದೆ, ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಇದೆಲ್ಲವನ್ನು ನಡೆಸ್ತಾ ಇದೆ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಜ್ಞಾನಿಗಳು, ವಿಜ್ಞಾನಿಗಳು, ಜ್ಞಾನ, ವಿಜ್ಞಾನ. ಈ ಜ್ಞಾನ ಎಂಬತಕ್ಕಂಥದ್ದು ಹಿಂದಿನ ಋಷಿಮಂಡಲದಲ್ಲಿ, ಋಷಿಗಳ ಪರಂಪರೆಯಲ್ಲಿ ಸಾಕಷ್ಟು ಜನ ನೋಡಿರ್ತಕ್ಕಂಥದ್ದು. ಅಂದೇ ತಿಥಿವಾರ ನಕ್ಷತ್ರ ಯೋಗವನ್ನ ಬರೆದಿಟ್ಟಿದ್ದಾರೆ. ಇಂದಿಗೂ ಸಹಿತ ಪಂಚಾಂಗವನ್ನು ಬರೀತಕ್ಕಂಥ ಪಂಚಾಂಗ ಕರ್ತೃಗಳು ಮುಂದಿನ ವರ್ಷ ಯಾವ ತಿಥಿವಾರ ನಕ್ಷತ್ರ ಬರುತ್ತೆ, ಆವಾಗ ಏನು ಮಳೆ ಇದೆ, ಆ ಮಳೆ ಎಷ್ಟು ಪ್ರಭಾವವಾಗಿದೆ, ಎಷ್ಟು ದಿನಗಳ ಕಾಲ ಈ ಮಳೆ ಸುರಿಬಹುದು, ಅದು ಈ ಭೂಮಿ ಮೇಲೆ ಎಷ್ಟು ಅನಾಹುತಗಳನ್ನ ಸೃಷ್ಟಿ ಮಾಡುತ್ತೆ, ಇದೆಲ್ಲದರ ಬಗ್ಗೆ ಸ್ಪಷ್ಟೀಕರಿಸ್ತಾರೆ. ಅಂದ್ರೆ ಒಂದು ಆಲೋಚನೆ ಮಾಡಬೇಕಿಲ್ಲಿ. ಪ್ರತಿಯೊಂದು ವಿಚಾರಗಳು ಸಹಿತ ಭಗವತ್ ಸಂಕಲ್ಪದಿಂದ, ಆ ಜ್ಞಾನದಿಂದಲೇ ಹರಿತಕ್ಕಂಥದ್ದು. ಆ ಜ್ಞಾನ ಗಂಗೆ ಅಷ್ಟು ವಿಶೇಷವಾಗಿರ್ತಕ್ಕಂಥ. ಅದಕ್ಕೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಮನೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಕಡೆ ಬಗ್ಗೆ ಎಷ್ಟು ನೀವು ಒಂದು ಆಸಕ್ತಿ ಮುಟ್ಟಿಸ್ತೀರೋ, ಎಷ್ಟು ಅವ್ರನ್ನ ವಿದ್ಯಾವಂತರನ್ನಾಗಿ ತಯಾರು ಮಾಡ್ತಿರೋ, ಎಷ್ಟು ವಿದ್ಯೆ ಬಗ್ಗೆ ಅವರನ್ನ ಒಂದೆಜ್ಜೆ ಮುಂದೆ ನಡೆಯಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತಿರೋ, ಅಷ್ಟು ವಿಶೇಷತೆಗಳನ್ನ ನಾವು ತಿಳ್ಕೊಳ್ಬಹುದಾಗತ್ತೆ. ಹಾಗೆ ಪಕ್ಕದ ರಾಜ್ಯದಲ್ಲಿ ಸುರಿತಿರತಕ್ಕಂಥ ಧಾರಾಕಾರದ ಮಳೆ, ಆ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿಬಿಟ್ಟಿದೆ. ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಹಾಗೆ ಪಕ್ಕದ ರಾಜ್ಯಕ್ಕೆ ತೀರ್ಥಕ್ಷೇತ್ರಕ್ಕಾಗಿ ಶಬರಿಮಲೆಗೋ ಅಥವಾ ವಿಶೇಷವಾಗಿರ್ತಕ್ಕಂಥ ಕೆಲವಷ್ಟು ಪುಣ್ಯಕ್ಷೇತ್ರಗಳಿಗೋ ದರ್ಶನಕ್ಕೆ ಹೊರಡಬೇಕಾದ್ರೂ, ನಮ್ಮ ರಾಜ್ಯ ಅಲ್ಲ ಯಾವುದೇ ರಾಜ್ಯದಿಂದ ಹೊರಡಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಬೇಕಾಗಿದೆ. ಅವರ ಸಂಕಷ್ಟ ಹೇಳುತ್ತಿರುವುದು. ಹಾಗೆ ಬರೀ ನಮ್ಮ ಭಾಗವಷ್ಟೇ ಅಲ್ಲ, ಇನ್ನು ಕೇರಳಗೆ ಅಂಟುಕೊಂಡಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ, ಒಂದಷ್ಟು ಕೊಡಗು, ವೀರಾಜಪೇಟೆ ಈ ಭಾಗದಲ್ಲಿರ್ತಕ್ಕಂಥ, ಅಂದ್ರೆ ಸಾಧ್ಯವಾದಷ್ಟು ಕೊಡಗು ಈ ಭಾಗದಲ್ಲೂ ಸಹಿತ ಮಳೆ ಧಾರಾಕಾರವಾಗಿ ಸುರಿತಾ ಇದೆ. ಹಾಗಾಗಿ ಸಾಧ್ಯವಾದಷ್ಟು ಎಚ್ಚರಿಕೆ ಇರಲಿ.
ಹಾಗೆ ಯಾರು ಸಂಕಷ್ಟದಲ್ಲಿದ್ದಾರೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಒಬ್ಬರಿಗೊಬ್ಬರು ಮಾನವೀಯತೆಯನ್ನು ಮೆರೆದು ಒಂದು ಸಹಾಯವನ್ನು ಮಾಡತಕ್ಕಂಥದ್ದು, ನಾವಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಗುಣ ನಾವು ಸಹಿತ ಬೆಳೆಸ್ಕೊಳ್ಬೇಕಾಗಿದೆ. ಇದು ಬರೀ ಪಕ್ಕದ ರಾಜ್ಯ ಕೇರಳಕ್ಕೆ ಸಹಾಯ ಮಾಡಿ ಅಂತಲ್ಲ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥವ್ರು ನಮ್ಮ ಮನೆ ಅಕ್ಕಪಕ್ಕದಲ್ಲಾಗ್ಲಿ ಅಥವಾ ನಮ್ಮ ಪ್ರಾಂತ್ಯದಲ್ಲಾಗ್ಲಿ ಉತ್ತರ ಕರ್ನಾಟಕದ ಕಡೆ ಒಂದು ಸತಿ ಮಳೆ ಜೋರಾಗ್ಬಿಟ್ರೆ ರೈತರ ಬೆಳೆದಿರ್ತಕ್ಕಂತಹ ಬೆಳೆ ಒಂದು ಕಿಂಚಿತ್ತೂ ಸಿಗೋದಿಲ್ಲ. ಇವತ್ತಿಗೂ ಅದನ್ನು ಜೋಪಾನ ಮಾಡ್ಕೊಳ್ಳೋಕೆ ವ್ಯವಸ್ಥೆಗಳು ಮಾಡಿಟ್ಕೊಂಡಿಲ್ಲ. ಇಲ್ಲಿ ನಮ್ಮ ಸಿಟಿಯಲ್ಲಿ ಇರ್ತಕ್ಕಂತಹ ಮನೆಗಳು, ಇಂತಹ ದೊಡ್ಡ ದೊಡ್ಡ ಬಂಗಲೆಗಳನ್ನ ಉತ್ತರ ಕರ್ನಾಟಕದ ಕಡೆ ಇವತ್ತು ನಾವು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತಿಗೂ ಇನ್ನ ಗುಡಿಸ್ತುಗಳೇ ಹಾಕೊಂಡಿದ್ದಾರೆ, ಚಿಕ್ಕ ಪುಟ್ಟ ಮನೆಗಳೇ ಕಟ್ಕೊಂಡಿದ್ದಾರೆ. ಬೆಳೆದಿರ್ತಕ್ಕಂಥ ಧಾನ್ಯಗಳನ್ನ ಆ ಗುಡಾಣ ಅಂತ ಏನಿದೆಯೋ ಅದರಲ್ಲಿ ಶೇಖರಣೆ ಮಾಡಿಟ್ಕೊಳ್ಳೋಕ್ಕೂ ಆಗದಿರ್ತಕ್ಕಂಥ ಬಡ ರೈತರಿದ್ದಾರೆ. ತಮ್ಮ ಜೀವನೋಪಾಯಕ್ಕಾಗಿ ಇಟ್ಕೊಂಡಿರ್ತಕ್ಕಂಥ ಒಂದಷ್ಟು ದನಕರಗಳು, ಕುರಿ, ಮೇಕೆಗಳು ಅಥವಾ ಏನೋ ಒಂದಿಷ್ಟು ಚಿಕ್ಕ ಪ್ರಾಣಿಗಳಿದ್ರೆ ಆ ಪ್ರಾಣಿ ಪಕ್ಷಿಗಳನ್ನು ಸಹಿತ ಸಂರಕ್ಷಣೆ ಮಾಡ್ಕೊಳ್ಳೋಕ್ಕಾಗದಂತ ರೀತಿಯಲ್ಲಿ ಇರ್ತಾರೆ. ಇದು ಪ್ರತಿ ವರ್ಷದ ಪ್ರಕ್ರಿಯೆ, ಪ್ರತಿ ವರ್ಷ ನಡ್ಕೊಂಡು ಹೋಗ್ತಾ ಇರತ್ತೆ. ಆದರೆ ಎಚ್ಚರಿಕೆ ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಘನ ಸರ್ಕಾರ ಸಹಿತ ಸಾಕಷ್ಟು ಸ್ಪಂದಿಸ್ತಾ ಇರಬಹುದು. ಯಾಕೆಂದ್ರೆ ಮೊನ್ನೆ ಅಷ್ಟೇ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ, ಆ ಕೋವಿಡ್ ಎಂಬತಕ್ಕಂಥ ಮಹಾಮಾರಿಯಿಂದಲೇ ನಾವೆಲ್ಲರೂ ಸಹಿತ ತಟ್ಟರಿಸಿದ್ದೀವಿ. ಈಗೀಗ ಪುನಃ ಎಲ್ಲೋ ಒಂದು ಕಡೆ ನಾವು ಅದನ್ನು ಮರೆತು ನಾವೊಂದು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀವಿ. ಎಷ್ಟೋ ಕುಟುಂಬಗಳಲ್ಲಿ ಇವತ್ತಿಗೂ ಸಹಿತ ಮುಳುಗು ಹೋಗಿರ್ತಕ್ಕಂಥವ್ರು ತೇಲಿಕ್ಕೂ ಆಗದಿರತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾರೆ. ಸಾಲಗಳನ್ನು ತೆಗೆದುಕೊಂಡಿರ್ತಕ್ಕಂಥವ್ರು ಸಾಲ ಕಟ್ಟಕ್ಕಾಗ್ದಿರಾ, ಸಾಲ ಇರಲಿ ಬಡ್ಡಿ ಕಟ್ಟಕ್ಕಾಗ್ದಿರಾ ಕಣ್ಣೀರು ಹಾಕ್ತಾ ಇರತಕ್ಕಂಥವ್ರು ಇದ್ದಾರೆ. ಮನೆ ಮಠವನ್ನ ಮಾರ್ಕೊಂಡ್ರು ಚಿಂತೆ ಇಲ್ಲ, ಋಣಮುಕ್ತರಾಗಬೇಕು ಅನ್ಕೊಂಡ್ರೆ ಯಾರು ಜಮೀನು ಸೈಟು ಮನೆ ತಗೊಳಕ್ ಬರದಿರತಕ್ಕಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಆ ಹೊತ್ತು ಕಳೆದ್ರೆ ಸಾಕಪ್ಪ ಅನ್ಕೊಂಡ್ರೆ ಪ್ರತಿದಿನ ಸಾಲ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು ಪ್ರತಿದಿನ ದಿನಕ್ಕೆ 2-3 ಫೋನ್ ಹಾಕ್ತಿರ್ತಾರೆ. ರಸ್ತೆ ತಪ್ಪಿಸ್ಕೊಂಡು ಕಣ್ ತಪ್ಪಿಸ್ಕೊಂಡು ಓಡಾಡಿದ್ರು ಪಕ್ಕದ ರಸ್ತೆಯಲ್ಲಿ ಆ ಮೂಲೆಯಲ್ಲಿ ನಿಂತ್ಕೊಂಡು ನಮ್ಮನ್ನು ಹಿಡಿದಿರ್ತಾರೆ. ನಿಜಕ್ಕೂ ಈ ಕಷ್ಟಗಳನ್ನು ಅನುಭವಿಸೋರು ಮಾತ್ರ ಗೊತ್ತಾಗತ್ತೆ. ನಾನು ಈ ವೇದಿಕೆಯಲ್ಲಿ ಕೂತು ಹೇಳುವಾಗ ನೀವು ಕಿವಿಯಲ್ಲಿ ಆಲಿಸ್ತಿರ್ತೀರಿ. ಅದನ್ನ ಪ್ರಾಕ್ಟಿಕಲ್ ಆಗಿ ಆ ಕಷ್ಟವನ್ನು ಅನುಭವಿಸ್ತಾರಲ್ಲ, ಸಾಲ ತಗೊಂಡ್ಬಿಟ್ಟಿರ್ತಾರೆ, ರಿಫಂಡ್ ಕಟ್ಟಕ್ಕಾಗಲ್ಲ, ಬಡ್ಡಿ ಕಟ್ಟಕ್ಕಾಗಲ್ಲ, ಅಥವಾ ಸಾಲ ತೀರಿಸೋ ಮಾರ್ಗ ಇರಲ್ಲ, ಓಲಿ ನನಗೊಂದು ಮನೆ ಮಠ ಇದೆ ಅಥವಾ ಏನೋ ಒಂದಿಷ್ಟು ಆಸ್ತಿ ಇದೆ ಇದನ್ನ ಮಾರೋಣ ಅಂದ್ರೆ ಇಂತಹ ಸಮಯವನ್ನೇ ಕಾದು ಕೂತ್ಕೊಂಡಿರ್ತಾರೆ ಕೆಲವು ನೀಚ ರಾಕ್ಷಸರು. 10 ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದನ್ನ 4 ರೂಪಾಯಿ ಕೊಡ್ತೀರಾ, 2 ರೂಪಾಯಿ ಕೊಡ್ತೀರಾ. ಈಗಲೇ ಹುಡುಕುವಂಥದ್ದು ಜಾಗದ ಮೂಲೆಯಲ್ಲಿ ಉತ್ತರ ತಗ್ಗಿದೆ, ಪಶ್ಚಿಮ ತಗ್ಗಿದೆ, ದಕ್ಷಿಣ ತಗ್ಗಿದೆ, ಅಥವಾ ಪೂರ್ವಕ್ಕೆ ಬೆಳಕೆ ಬರೋದಿಲ್ಲ, ಇರೋದೊಂದು ಸೈಟ್ ಅಲ್ಲಿ ಪೂರ್ವಕ್ಕೆ ಬೆಳಕು ಬರೋದಿಲ್ಲ ಅಂತ ಹೇಳುವಂತ ನೀಚರಿದ್ದಾರೆ. ಅಂದ್ರೆ ಮನುಷ್ಯ ತಲೆಗೆ ಬೀಳ್ತಾನೆ ಅಂತ ಗೊತ್ತಾದ್ರೆ ಸಾವನ್ನ ಎಲ್ಲರ ಕಣ್ಣು ಮುಂದೆ ನೋಡ್ಬಿಟ್ವಿ. ನಾವು ಎಲ್ಲರ ಕುಟುಂಬಗಳಲ್ಲೂ ಇರ್ತಕ್ಕಂಥ ಹಿರಿಯರನ್ನು ಕಳ್ಕೊಂಡ್ವಿ. ಬೇಕು ಬೇಡ ಎಂಬತಕ್ಕಂಥದ್ರ ಚಿಂತನೆ ಇಲ್ಲಂತ ರೀತಿ ಆಗೋದ್ವಿ. ತಿನ್ಲಿಕ್ಕೆ ಸರಿಯಾಗಿ ಒಂದು ಒಳ್ಳೆ ಊಟ ಸಿಗುತ್ತೆ ಅಂದ್ರೆ ಊಟ ಇಲ್ದಿರ ಒಣಗಿರ್ತಕ್ಕಂಥವ್ರು ಎಷ್ಟೋ ಜನ ಆಗಿದ್ದಾರೆ. ಯಾರಾದ್ರೂ ಒಂದು ಚಿತ್ರಾನ್ನದ ಪಾಕೆಟ್ ಕೊಟ್ರೆ, ಒಂದು ಅನ್ನದ ಪಾಕೆಟ್ ಕೊಟ್ರೆ ಅದನ್ನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ 3 ಸತಿ ಇಷ್ಟಿಷ್ಟು ಅನ್ನ ತಿಂದಿರೋಂಥವ್ರು ಸಾಕಷ್ಟು ಜನ ಇದ್ದಾರೆ. ಇಂತಹವ್ರ ಮಧ್ಯದಲ್ಲಿ ಇನ್ನೂ ಈ ಅನ್ಯಾಯಗಳಿಗೆ ಮುಂದಾಗುವಂತಹವರು ಸಹಿತ ಸಾಕಷ್ಟು ಜನ ಇದ್ದಾರೆ. ಅಂದ್ರೆ ಯಾರಾದ್ರೂ ಒಂದು ಬಡ ಕುಟುಂಬದಲ್ಲಿ ಒಂದು ಗಂಡು ದಿಕ್ಕಿಲ್ಲ ಅಂದ್ರೆ, ಒಂದು ಗಂಡಸ ಮನೇಲಿ ಯಾರೋ ಇಲ್ಲ ಎಲ್ಲ ಸತ್ತಿದ್ದಾರೆ ಅಂತ ಗೊತ್ತಾದ್ರೆ ಆ ಹೆಣ್ಣು ಮಕ್ಕಳ ಹತ್ರ ಆ ಜಾಗ ಬರೆಸ್ಕೊಳ್ಳೋದಕ್ಕೆ ನೀಚರು ರಾಕ್ಷಸರ ತರ ರಣಹದ್ದುಗಳ ತರ ಕಾಯುವಂತವರು ಇದ್ದಾರೆ. ಇದೆಲ್ಲವೂ ಸಹಿತ ಈಗಲೂ ನಡೀತಾ ಇದೆ. ಅಂದ್ರೆ ಕಣ್ಣೆದುರುಗ ಇಷ್ಟೊಂದು ಎಲ್ಲ ಅವಘಡಗಳಾಗಿ ಮನುಷ್ಯ ಬುದ್ಧಿ ಕಲೀಲಿ ಅಂತಲೇ ಇರಬಹುದೇನೋ. ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಅದು ಹೇಗೆ ಹುಟ್ಟುತ್ತೋ, ಹೇಗೆ ಬಂತೋ, ಅದರ ರೂಪುರೇಷವೇನೋ ಅಥವಾ ಅದು ಹೇಗೆ ಅದರ ಒಂದು ವರ್ಣನೆ ಇದೆಯೋ ಯಾರಿಗೂ ಗೊತ್ತಿಲ್ಲ. ಸದ್ಯ ಏನೋ ಒಂದಿಷ್ಟು ಔಷಧಿ ಬಂತು, ಎಚ್ಚರಿಕೆ ಬಂತು, ಆ ಎಚ್ಚರಿಕೆಯಿಂದ ಎಲ್ಲರೂ ನಾವು ಸೇಫ್ ಕಾಪಾಡ್ಕೊಂಡ್ವಿ, ಉಳಿದವರು ಒಂದಷ್ಟು ಜನ ಉಳ್ಕೊಂಡಿದ್ದೀವಿ. ಆದ್ರೆ ಇನ್ನಾದ್ರೂ ಒಂದು ಧರ್ಮ ಕರ್ಮದ ಬಗ್ಗೆ ಆಲೋಚನೆ ಮಾಡಿ ನಮ್ಮಂತ ಇನ್ನು 4 ಜನ ಬದುಕಲಿ ಎಂಬತಕ್ಕಂಥ ಮನಸ್ಥಿತಿ ಅಂತ ಒಂದು ಹೃದಯ ವೈಶಾಲ್ಯತೆಯನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಇನ್ನೂ ಯಾರೂ ಮೆರಿತಾ ಇಲ್ಲ. ಎಲ್ಲರ ಆಲೋಚನೆ ಇರೋದು ಒಂದೇ, ನಾನು ನನ್ನ ಹೆಂಡತಿ ಮಕ್ಕಳು ಬದುಕಿದೀವಲ್ಲ, ನಾವು ಚೆನ್ನಾಗಿರ್ಬೇಕು. ಪಕ್ಕದ ಮನೆಯವ್ರು ಸತ್ರು ಪರವಾಗಿಲ್ಲ, ಅವ್ರ ಆಸ್ತಿ ಏನಾರಿದ್ರೆ ಸಲೀಸಾಗಿ ಬರ್ಸ್ಕೊಂಡ್ಬಿಡೋಣ, ಅಥವಾ ಅವ್ರದ್ದು ಯಾವ್ದಾದ್ರು ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೆ, ಅಥವಾ ಅವ್ರಿಗೆ ಗೊತ್ತಿಲ್ದಿರೋ ಅವ್ರ ಮನೆ ಹಿರಿಯರು ಯಾರಾದ್ರೂ ಏನೋ ಮುಚ್ಚಿಟ್ಟಿದ್ರೆ ಅದನ್ನ ನಾವು ಹೇಳೋದೇ ಬೇಡ. ಹಿಂದೆ ಎಲ್ಲ ಹಿರಿಯರು ಪ್ರತಿಯೊಂದನ್ನು ಸಹಿತ ಒಂದು ಬುಕ್ಕಲ್ಲೋ ಅಥವಾ ಎಲ್ಲೋ ಒಂದು ಅಷ್ಟು ಆಧಾರವಾಗಿ ಬರೆದಿರ್ತಾ ಇದ್ರು. ಅಂದ್ರೆ ಒಂದು ಜಮೀನಿರ್ಲಿ, ಒಂದು ಆಸ್ತಿ ಇರಲಿ, ₹1 ದುಡ್ಡಿರ್ಲಿ, ಅಥವಾ ಚಿನ್ನ ಬೆಳ್ಳಿ ವಜ್ರವಿರ್ಲಿ, ಅಥವಾ ಯಾರಿಗಾದ್ರೂ ಏನಾದ್ರು ಕೊಟ್ಟರೆ ಒಂದು ಲೇವಾದೇವಿ ಇರಲಿ, ಪ್ರತಿಯೊಂದನ್ನು ಸಹಿತ ಒಂದು ಗ್ರಂಥದಲ್ಲಿ ಬರೆದು ಅದನ್ನ ಜೋಪಾನವಾಗಿ ಇಡ್ತಾ ಇದ್ರು. ಯಾಕೆಂದ್ರೆ ಮನುಷ್ಯನ ಜೀವ ನೀರಿನ ಮೇಲೆ ಗುಳ್ಳೆ, ಯಾವಾಗ ಬೇಕಾದ್ರೂ ಪಟ್ಟಂತ ಹೊಡೆದೋಗ್ಬೋದು, ಪುನಃ ಅಲ್ಲಿ ಆ ಗುಳ್ಳೆಯನ್ನ ಇನ್ನೊಬ್ರು ನೋಡಬೇಕಾದ್ರೆ ಕಾಯಬೇಕಾಗಿತ್ತು. ಹೀಗೆ ಮನುಷ್ಯನ ಜೀವ ಹೀಗಿರೋದ್ರಿಂದ ಹಿಂದಿನ ಆಧಾರಗಳಾಗಿತ್ತು. ಆದ್ರೆ ಇವತ್ತು ಯಾಂತ್ರಿಕ ಬದುಕು, ಈ ಯಾಂತ್ರಿಕ ಬದುಕನ್ನ ನಾವು ಯಾರೂ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡ್ಕೋತಾ ಇಲ್ಲ. ಆದರೆ ಹಾಕುವ ಹೆಜ್ಜೆ ಪ್ರತಿಯೊಂದು ದೈವದತ್ತವಾಗಿ ಗುರುಗಳ ಅನುಗ್ರಹದಿಂದ ಅಥವಾ ನಮ್ಮ ಸಂಪ್ರದಾಯ ಸಂಸ್ಕೃತಿ ಪ್ರಕಾರ ಹಿರಿಯರ ಮಾರ್ಗದರ್ಶನದಿಂದ ಹಿರಿಯರ ಜೀವನ ಹೇಗೆ ನಡೆಸ್ಕೊಂಡ್ರು ಅದನ್ನು ನಾವು ಮುಂದುವರಿಸಿದ್ರೆ ನಿಮ್ಮೆಲ್ಲರ ಬದುಕು ಸುಗಮವಾಗಿರುತ್ತೆ. ಮನುಷ್ಯ ತಾನು ಹಾಕುವ ಹೆಜ್ಜೆನಲ್ಲಿ
ತನಗೆ ಗೊತ್ತಿದ್ದೋ ಗೊತ್ತಿಲ್ಲದಿರನೋ ಕೆಲವಷ್ಟು ಲೋಪದೋಷಗಳು ಬಂದು ಹೋಗ್ತಾ ಇರುತ್ತೆ. ಕೆಲವಷ್ಟು ದೋಷಗಳೆಂಬತಕ್ಕಂಥದ್ದು ಗೊತ್ತಿಲ್ದಿರ ನಾವು ಮಾಡುವಂಥದ್ದು ಆಗೋಗಿರುತ್ತೆ. ಅಂತಹದ್ದನ್ನ ಕಳೆಯುವಂತಹದ್ದು, ಅಂತಹ ದೋಷಗಳನ್ನು ದೂರ ಮಾಡುವಂಥ ಶಕ್ತಿ ಗುರುಗೆ ಮಾತ್ರ ಇರ್ತಕ್ಕಂತಹದ್ದು. ಯಾಕೆಂದ್ರೆ ಕೆಲವೊಮ್ಮೆ ನಾವು ಮಾಡುವಂತಹ ತಪ್ಪು ಒಪ್ಪುಗಳು ನಮಗೆ ಅರಿವಿದ್ದು ಆಗುತ್ತೋ ಅರಿವಿಲ್ದಿರ ಆಗುತ್ತೋ, ಒಟ್ಟಾರೆ ದೋಷ ಆ ಒಂದು ತಪ್ಪುಗಳಂತೂ ಶಿಕ್ಷೆಗೆ ದಾರಿಯಾಗ್ಬಿಡುತ್ತೆ. ಅಂತಹದ್ದನ್ನ ದೂರ ಮಾಡ್ಕೊಳ್ಳಿಕ್ಕೆ, ಅಂತಹ ದೋಷಗಳನ್ನು ಪರಿಹರಿಸಿಕೊಂಡು ಅದಕ್ಕೊಂದು ದಾರಿ ಹುಡುಕೊಳ್ಬೇಕಾದ್ರೆ ಅದಕ್ಕೆ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ದು ಯಾರು? ಅವರೇ ಗುರು. ಅಂತಹ ಗುರುಗಳನ್ನು ಪ್ರಾರ್ಥನೆ ಮಾಡೋಣ, ಗುರುವಿನ ಅನುಗ್ರಹವನ್ನು ಪಡೆಯೋಣ. ಮನುಷ್ಯ ತಾನು ಮಾಡುವಂತಹ ಒಂದಷ್ಟು ವಿಧಿವಿಧಾನಗಳಲ್ಲಿ ಏನಾದರೂ ಒಂದಿಷ್ಟು ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ಆಗಿರುವಂತಹ ಸಮಸ್ಯೆಗಳಿಗೂ ಸಹಿತ ಪರಿಹಾರವನ್ನ, ಮಾರ್ಗದರ್ಶನವನ್ನ ಗುರು ಅನುಗ್ರಹಿಸ್ತಾರೆ. ಹಾಗೆ ಹೊಸದಾದಂತಹ ಏನಾದರೂ ಒಂದು ವಿದ್ಯೆಯನ್ನು ಕಲಿಬೇಕು, ಅಥವಾ ತಾನು ಸಮಾಜಕ್ಕೆ ಒಳಿತಾಗುವ ರೀತಿ ನಡ್ಕೊಳ್ಬೇಕು, ಅಥವಾ ತನ್ನ ಬದುಕೇ ಒಂದು ಬೆಳಕಿನ ಹಾದಿಯಲ್ಲಿ ನಡಿಬೇಕು ಅಂದ್ರೂ ಅದಕ್ಕೆ ಗುರುವಿನ ಮಾರ್ಗದರ್ಶನ ಬೇಕು. ಅದರಲ್ಲೂ ವಿದ್ಯಾರ್ಥಿಗಳ ಬದುಕಿಗೆ ಬಂಗಾರದಂತ ಬದುಕನ್ನು ಕಾಣಿಸಬೇಕಾದ್ರೆ, ನಿಮ್ಮ ಮನೆ ಮಕ್ಕಳಿಗೆ ಒಳ್ಳೆ ಜ್ಞಾನವಂತರಾಗಿ ಒಳ್ಳೆ ಸಂಸ್ಕಾರವಂತರಾಗಬೇಕಾದ್ರೂ ಅದಕ್ಕೆ ಗುರುವಿನ ಅನುಗ್ರಹ ಬೇಕು. ಆ ಗುರುವಿನ ಅನುಗ್ರಹ ಇಲ್ಲ ಅಂದ್ರೆ ಏನೂ ಸಾಧ್ಯವಿಲ್ಲ. ಈ ಗುರುವಿನ ಅನುಗ್ರಹ ಅಂದಾಗ ಒಂದು ಸಣ್ಣದಾದಂತಹ ಒಂದು ಕತೆ ನಾನು ನಿಮಗೆ ತಿಳಿಸಬೇಕಾಗತ್ತೆ. ಯಾಕೆಂದ್ರೆ ನನಗೂ ಸಹಿತ ಒಬ್ಬರು ಕಳಿಸಿದಂತಹ ಒಂದು ಉತ್ತಮವಾದ ಸಂದೇಶ ಅದು. ಒಂದು ಶಾಲೆಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು, ಶಾಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ಆ ಶಾಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಬ್ಬ ಗುರು. ಆ ಗುರು ಒಂದು ದಿವಸ ಒಂದು ವಿಶೇಷವಾಗಿರ್ತಕ್ಕಂತಹ ವಿಚಾರವನ್ನ ಉಣಬಡಿಸ್ತಾರೆ. ಹೇಗಿತ್ತು ಆ ವಿಚಾರ ಅಂದ್ರೆ, ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳ ಪ್ರತಿಯೊಬ್ಬರಿಗೂ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಭೂಮಿಯ ಒಂದು ಚಿಟಿಗೆಯಷ್ಟು ಮಣ್ಣನ್ನು ತಗೊಂಡ್ಬನ್ನಿ ಅಂತಕ್ಕಂಥದ್ದು. ಇಷ್ಟು ಅರ್ಥಗರ್ಭಿತವಾಗಿದೆ ವಿಚಾರ ಅಂದ್ರೆ, ನಿಜಕ್ಕೂ ಆ ಒಂದು ವಿಚಾರವನ್ನು ಸಂಪೂರ್ಣವಾಗಿ ಕೇಳಿದ್ರೆ ನನಗೂ ಅಷ್ಟೇ ಆನಂದ ಆಯಿತು. ಪರಮ ಪವಿತ್ರವಾಗಿರ್ತಕ್ಕಂತಹ ಒಂದು ಚಿಟಿಗೆ ಮಣ್ಣನ್ನ, ಪರಮ ಪವಿತ್ರವಾಗಿರ್ತಕ್ಕಂತಹ ಭೂಮಿಯ ಒಂದು ಚಿಟಿಗೆ ಮಣ್ಣನ್ನ ತಗೊಂಡು ಬನ್ನಿ. ಯಾರು ತಗೊಂಡು ಬರ್ತೀರಿ ಅವರಿಗೆ ಒಳ್ಳೆ ಅಂಕಗಳು ಕೊಡ್ತೀರಿ, ಮತ್ತೆ ನಿಮ್ಮಲ್ಲಿ ಇರ್ತಕ್ಕಂಥ ಜ್ಞಾನ ಪರೀಕ್ಷೆ ಮಾಡಬೇಕಾಗಿದೆ ಅಂತ ಗುರುಗಳು ಹೇಳ್ತಾರೆ. ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಭೂಮಿ ಅದು ಎಲ್ಲಿದೆ? ಆ ಭೂಮಿ, ಆ ಮಣ್ಣು ಒಂದು ಚಿಟಿಕೆ ತರುವಂತಹ ಮಾರ್ಗ ಹೇಗೆ? ಇದನ್ನ ಮನೆಯಲ್ಲಿ ಬಂದು ತಂದೆ ತಾಯಿ ಪೋಷಕರ ಹತ್ರ ಮಕ್ಕಳು ಹೇಳಿದ್ರು. ಮಕ್ಕಳು ತಂದೆ ತಾಯಿ ಹತ್ರ ಬಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಭೂಮಿ, ಆ ಪುಣ್ಯ ಭೂಮಿಯ ಒಂದು ಚಿಟಿಕೆ ಮಣ್ಣು ಬೇಕು ಅಂತ ಹೇಳಿದ್ದಾರೆ. ಗುರುಗಳು ತಗೊಂಬನ್ನಿ ಅಂತ ಹೇಳಿದ್ದಾರೆ. ನೀವು ತರಲಿಲ್ಲ ಅಂದ್ರೆ ಶಿಕ್ಷೆ ಇದೆ, ತಂದ್ರೆ ನಿಮಗೊಂದು ಒಳ್ಳೆ ಒಂದು ಗೌರವ ಇದೆ ಮತ್ತು ನಿಮಗೊಂದು ಸ್ಥಾನಮಾನ ಇದೆ, ಜೊತೆಗೆ ನಿಮಗೊಂದು ಒಳ್ಳೆ ಅಂಕಗಳಿದೆ ಅಂತ ಹೇಳಿದ್ದಾರೆ. ಮನೆಯಲ್ಲಿ ಪೇರೆಂಟ್ಸ್ ಹತ್ರ ಹತ್ಕೊಂಡು ನಿಂತ್ಕೊಂಡ್ರು. ಪೇರೆಂಟ್ಸ್ಗೂ ಗೊತ್ತಿಲ್ಲ ಯಾವುದು ಪುಣ್ಯಭೂಮಿ, ಎಲ್ಲಿದೆ ಪುಣ್ಯಭೂಮಿ. ಇವರು ಶಾಲೆಯಲ್ಲಿರ್ತಕ್ಕಂಥ ಗುರುಗಳು ಏನೋ ಒಂದು ಹೇಳಿ ಕಳಿಸ್ಬಿಡ್ತಾರೆ, ಹೋಮ್ವರ್ಕ್ ಮಾಡ್ಕೊಂಬನ್ನಿ ಅಥವಾ ಯಾವುದೋ ಒಂದು ಅದಕ್ಕೆ ಸಂಬಂಧಪಟ್ಟದ್ದನ್ನು ಮಾಡ್ಕೊಂಬನ್ನಿ. ಎಷ್ಟೋ ಜನ ಮನೆಗಳಲ್ಲಿ ಇವತ್ತಿನ ದಿವಸ ಗುರುಗಳು ಹೇಳ್ತಕ್ಕಂಥದ್ದನ್ನ, ಗುರುಗಳು ಹೇಳಿರ್ತಕ್ಕಂಥ ಆ ಹೋಮ್ವರ್ಕ್ ಏನಿದೆ ಮನೇಲಿರ್ತಕ್ಕಂಥ ಪೇರೆಂಟ್ಸ್ ತಂದೆ ತಾಯಿ ಮಾಡ್ತಾರೆ ವಿನಃ ಮಕ್ಕಳು ಮಾಡೋದಿಲ್ಲ. ಅದು ಬಹುಶಃ ಮಕ್ಕಳಿಗೆ ಕೊಡ್ತಾರೋ ಅಥವಾ ತಂದೆ ತಾಯಿನೇ ಈ ಒಂದು ಕೆಲಸ ಮಾಡಲಿ ಅಂತ ಕೊಡ್ತಾರೆ. ಯಾಕೆಂದ್ರೆ ಫೀಸ್ ಕಟ್ಟೋದು ತಂದೆ ತಾಯಿ ಅಲ್ವಾ, ಅವ್ರಿಗೂ ಇಷ್ಟು ಕ್ರಮಶಿಕ್ಷಣ ಬೇಕಲ್ಲ. ಇರ್ಲಿ, ಅದು ಬೇರೆ ತರ ಆಗೋದು ಬೇಡ. ನಾ ಹೇಳೋದನ್ನ ಒಂದು ಆಲೋಚನೆ ಮಾಡಿ, ಪುಣ್ಯ ಭೂಮಿಯ ಒಂದು ಚಿಟಿಗೆ ಮಣ್ಣನ್ನ ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಹೇಳಿದಂತ ಆ ಗುರುವಾಕ್ಯ ಯಾರಿಗೂ ಅರ್ಥ ಆಗ್ಲೇ ಇಲ್ಲ. ಎಲ್ಲ ಪೇರೆಂಟ್ಸು ಬಂದ್ರು. ಏನ್ ನಿಮ್ಮ ಟೀಚರ್ಗೆ ಏನು ತಲೆ ಕೆಟ್ಟಿದ್ಯಾ? ನಿಮ್ಮ ಟೀಚರ್ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ? ಎಲ್ಲಿದೆ ಆ ಪುಣ್ಯಭೂಮಿ? ಏನು ಹುಚ್ಚುಚ್ಚಾಗಿ ಏನೋ ಹೇಳಿಬಿಟ್ರೆ ಅದನ್ನ ನಾವು ಮಾಡ್ಕೊಂಡು ಕೊಡ್ಲಿಕ್ಕಾಗತ್ತಾ ಅಥವಾ ನಾವು ತಂದು ಕೊಡ್ಲಿಕ್ಕಾಗತ್ತಾ? ಅದನ್ನು ಹುಡುಕ್ಲಿಕ್ಕಾಗತ್ತಾ? ಮಕ್ಕಳಿಗೆ ಪಾಠ ಹೇಳೋದನ್ನ ಬಿಟ್ಟು ಇಂತಹ ಕೆಲಸಗಳನ್ನೆಲ್ಲ ಕೊಡ್ತಿದ್ದಾರಲ್ಲ, ನಡ್ರಿ ಫಸ್ಟ್ ಟೀಚರ್ ಒಂದು ಗ್ರಾಚಾರ ಬಿಡಿಸೋಣ ಅಂತೇಳಿ ಅವರು ಗ್ರಾಚಾರವನ್ನು ಬಿಡಿಸ್ಲಿಕ್ಕಾಗಿ ಎಲ್ಲಾ ಪೇರೆಂಟ್ಸು ಸರಿಯಾಗಿ ಶಾಲೆಗೆ ಬಂದ್ರು. ಶಾಲೆಯ ಮುಖ್ಯಸ್ಥರನ್ನು ನೋಡಿದ್ರು, ಎಲ್ಲರನ್ನೂ ಕರೆಸ್ಕೊಂಡ್ರು. ಸಭೆ ಒಂದು ದೊಡ್ಡ ಸಭೆನೇ ಆಗೋಯ್ತು. ಸಭೆಯಲ್ಲಿ ಕರ್ಕೊಂಬಂದು ನಿಲ್ಲಿಸ್ಬಿಟ್ಟು ಟೀಚರ್ಗೆ ಪ್ರತಿಯೊಬ್ಬರು ಕ್ಲಾಸ್ ತಗೊಳಕ್ ಶುರು ಮಾಡಿದ್ರು. ಏನ ಪುಣ್ಯಭೂಮಿ ಒಂದು ಚಿಟಿಕೆ ಮಣ್ಣು ತಗೊಂಬ ಅಂದ್ರೆ ಯಾವುದ ಮಣ್ಣು? ಆದ್ರೆ ಅದರಲ್ಲಿ ಒಂದು ಮಗು ನಿಜಕ್ಕೂ ಹೇಳಬೇಕಂದ್ರೆ ಆ ಒಂದು ಚಿಟಿಕೆ ಮಣ್ಣು ತಂದಿತ್ತದು. ಒಂದು ಶಾಲೆಯಲ್ಲಿರ್ತಕ್ಕಂಥ ಅಷ್ಟು ಮಕ್ಕಳು ತನ್ನ ತಂದೆ ತಾಯಂದ್ರು ನೋಡಿ, ಮಕ್ಕಳ ಆಲೋಚನೆಗೂ ಸಹಿತ ಅವಕಾಶ ಕೊಡ್ದಿರಾ ತಂದೆ ತಾಯಿ ಆಲೋಚನೆ ಮಾಡಿ ತಂದೆ ತಾಯಿ ಮಕ್ಕಳ ಮುಂದೆ ಸ್ವಲ್ಪ ಜೋರು ಮಾಡಿಬಿಟ್ರು. ಮಕ್ಕಳಿಗೆ ಯಾವಾಗ ಟೀಚರ್ಗೆ ಸ್ವಲ್ಪ ಬೈಯೋದಕ್ಕೆ ಶುರುವಾಗುತ್ತೋ ಮಕ್ಕಳಿಗೆ ಒಂಥರ ರೆಕ್ಕೆ ಪುಕ್ಕಳೆಲ್ಲ ಬಂದು ನಿಂತ್ಕೊಂಡ್ಬಿಡತ್ತೆ. ನಿಮ್ಮ ಟೀಚರ್ ತಲೆ ಇಲ್ವಾ, ಮಾಡೋ ಕೆಲಸ ಇಲ್ವಾ, ಇಂಥದನ್ನೇ ಹೇಳ್ಕೊಡೋದು ಅಂತ ಯಾವಾಗ ನಾವು ಮಕ್ಕಳ ಮುಂದೆ ಆ ಮಾತನಾಡ್ತೀವೋ ಮಕ್ಕಳಿಗೆ ಅರಿವಿಲ್ಲದಂತ ರೀತಿ ರೆಕ್ಕೆ ಪುಕ್ಕಗಳು ಬೆಳೆದು, ಓ ಟೀಚರ್ಗೆ ಇದು ಸರಿಯಾದ ಶಾಂತಿ ಆಗ್ತಾ ಇದೆ, ಅವ್ರಿಗೆ ಒಳ್ಳೆ ಶಾಂತಿ ಆಗೋ ಸಮಯ ಇದು, ಇನ್ನು ಮುಂದೆ ಅವ್ರು ಯಾವ ಹೋಮ್ವರ್ಕ್ ಹೇಳೋಂಗಿಲ್ಲ, ಯಾವುದನ್ನು ಹೇಳೋಂಗಿಲ್ಲ, ನಮ್ಮ ಅಪ್ಪ ಅಮ್ಮನ ಕರ್ಕೊಂಡೋಗಿ ಅವ್ರು ಸರಿಯಾಗಿ ಕ್ಲಾಸ್ ತಗೋಬಹುದು ನಾವು ಅಂತ ಮಕ್ಕಳ ಮನಸ್ಸಲ್ಲಿ ಬಂದ್ಬಿಡುತ್ತೆ. ಆದ್ರೆ ಮಕ್ಕಳ ಮುಂದೆ ನಿಮ್ಮ ಗುರುಗಳು ಹೇಳಿರ್ತಕ್ಕಂಥ ಪದಕ್ಕೆ ಏನೋ ಒಂದು ಅರ್ಥ ಇರುತ್ತೆ, ಅದೇನ್ ವಿಚಾರ ಅದನ್ನು ತಿಳ್ಕೊಳ್ಳೋಣ, ಅದನ್ನು ಅರ್ಥ ಮಾಡ್ಕೊಳ್ಳೋಣ ಅನ್ನೋ ಒಂದು ಆ ಪರಿಕಲ್ಪನೆ, ಆ ಪರಿಜ್ಞಾನ ಬಂದ್ಬಿಡ್ತು ಅಂದ್ರೆ ನಿಮ್ಮ ಮನೆ ಮಕ್ಕಳು ಜ್ಞಾನವಂತರಾಗ್ತಾರೆ.
ಇಡೀ ಕ್ಲಾಸಲ್ಲಿ ಆ ಮಗು ಮಾತ್ರ ಒಂದು ಚಿಟಿಕೆ ಮಣ್ಣು ತಂದಿದೆ ಅಂದ್ರೆ ಆ ಮಗುವಿನ ಚಿಂತನೆ ಎಂತದ್ದಿರಬಹುದು. ಹಾಗೆ ಆ ಮಣ್ಣು ಇನ್ನೆಷ್ಟು ಪವಿತ್ರತೆ ಇರಬಹುದು, ಆ ಮಣ್ಣು ಎಲ್ಲಿ ಸಿಕ್ಕಿರಬಹುದು. ಬಹುಶಃ ಆ ಮಣ್ಣು ಯಾವುದು ಅಂತ ನಿಮ್ಮೆಲ್ಲರಿಗೂ ಗೊತ್ತಾಯ್ತಾ? ಇದರಲ್ಲಿ ಗೊತ್ತಿರತಕ್ಕಂತಹವರು ಈ ಕ್ಷಣಕ್ಕೆ ನೀವು ನನಗೆ ಫೋನ್ ಮಾಡಿ ತಿಳಿಸಕ್ಕಾಗಲ್ಲ ಅಥವಾ ಕಾಗದ ಬರೆದಿಡ್ಲಿಕ್ಕಾಗಲ್ಲ. ಆದ್ರೆ ನಿಮ್ಮ ಆತ್ಮಕ್ಕೆ ಒಂದು ತೃಪ್ತಿ ಇರುತ್ತೆ, ನನಗೆ ಗೊತ್ತು ಆ ಮಣ್ಣು ಯಾವುದು ಅಂತ. ಆದರೆ ಶಾಲೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರು ಸಹಿತ, ಇನ್ನಷ್ಟು ಜನ ಬೇರೆ ಟೀಚರ್ಸು ಸಹಿತ, ಇಲ್ಲಿ ಯಾವ ಟೀಚರ್ ಈ ಒಂದು ಪಾಠವನ್ನು ಹೇಳಿದ್ರಲ್ಲ, ಯಾವ ಗುರುಗಳು ಇದನ್ನು ಹೇಳಿದ್ರಲ್ಲ, ಒಂದು ಚಿಟಿಕೆ ಮಣ್ಣು ಪುಣ್ಯಭೂಮಿಯಿಂದಲೇ ತರಬೇಕು, ಪರಮ ಪವಿತ್ರವಾಗಿರತಕ್ಕಂತಹ ಪುಣ್ಯಭೂಮಿಯಾಗಿದ್ದು ಆ ಭೂಮಿ, ಆ ನೆಲದ ಮಣ್ಣು ಒಂದು ಚಿಟಿಕೆ ತರಬೇಕು ಅಂತ ಹೇಳಿದ್ರಲ್ಲ, ತರಬೇಕು ಅಂತ ಹೇಳಿರ್ತಕ್ಕಂಥ ಗುರುಗಳನ್ನ ನಿಂದಿಸಿದ್ರು, ಬೈದ್ರು. ಸಾಕಷ್ಟು ಜನ ಅದಕ್ಕೆ ಪಾಠ ಹೇಳಕ್ ಶುರು ಮಾಡಿದ್ರು. ಮಕ್ಕಳಿಗೆ ಇಂಥದನ್ನ ಹೇಳ್ಕೊಡೋದು, ಇಂಥದನ್ನೇ ತಗೊಂಬರ್ಲಿಕ್ಕೆ ಹೇಳೋದು, ಸುಮ್ಮನೆ ಎಲ್ಲರಿಗೂ ತೊಂದರೆ ಆದಂಗೆ ಆಯ್ತಲ್ಲ, ಎಲ್ಲ ಟೀಚರ್ಸ್ ಬಗ್ಗೆ ಇರೋ ಒಂದು ನಂಬಿಕೆ ಹೋಯ್ತಲ್ಲ ಅಂತ ಇನ್ನಷ್ಟು ಜನ ಟೀಚರ್ಸು ಅದ್ರ ಬಗ್ಗೆ ವಾದವಿವಾದ ಮಾಡಿದ್ರು. ಆದರೂ ಸಹಿತ ಯಾವ ಈ ಮಣ್ಣಿನ ಚಿಟಿಕೆ, ಒಂದು ಚಿಟಿಕೆ ಮಣ್ಣು ತಗೊಂಬನ್ನಿ ಅಂತ ಹೇಳಿದ್ರಲ್ಲ ಗುರುಗಳು, ಅವ್ರು ಮಾತ್ರ ತಲೆ ಬಗ್ಗಿಸ್ಲಿಲ್ಲ. ಅವರು ದೃಢ ಸಂಕಲ್ಪದಲ್ಲಿದ್ರು. ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು ಮಣ್ಣು ಯಾವುದು ಅಂತ. ಹಾಗೆ ಆ ಮಗು ದೂರದಲ್ಲಿ ನಿಂತು ಯಾರು ಒಂದು ಚಿಟಿಕೆ ಮಣ್ಣು ತಂದಿದ್ದೀರಾ ಅಂತ ಪುನಃ ಪ್ರಶ್ನೆ ಮಾಡಿದಾಗ ಗುರುಗಳು ಆ ಮಗು ಕೈ ಮೇಲೆ ಕೆತ್ತಿ ಆ ಚಿಟಿಕೆ ಮಣ್ಣಿನ ಪ್ರಸಾದವನ್ನ ಜೋಪಾನವಾಗಿ ಒಂದು ಬಿಳಿಯ ಬಟ್ಟೆನಲ್ಲಿ, ಬಟ್ಟೆ ಮೇಲೆ ಒಂದು ಚಿಟಿಕೆ ಮಣ್ಣು ಹಾಕೊಂಡು ಜೋಪಾನವಾಗಿ ಮಡಚಿಟ್ಕೊಂಡು ಅದನ್ನು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ತಗೊಂಡು ಬಂದಿತ್ತು. ಗುರುಗಳೇ, ನಾನು ತಂದಿದ್ದೀನಿ ಮಣ್ಣನ್ನು, ಆ ಮಣ್ಣು, ಆ ಮಹಾಪ್ರಸಾದ ನಾನು ತಂದಿದ್ದೇನೆ ಅಂತ ತಗೊಂಡು ಬಮ್ಮ ವೇದಿಕೆಗೆ. ಆ ವೇದಿಕೆಯ ಮುಂಭಾಗಕ್ಕೆ ಆ ಮಣ್ಣನ್ನು ತಂದು ಆ ಮಣ್ಣನ್ನು ಫಸ್ಟ್ ತಳಗಿಟ್ಟು ಅದನ್ನು ಕಣ್ಣುಗೊತ್ಕೊಂಡು ನಮಸ್ಕಾರ ಮಾಡಿ, ನೀವು ಅದನ್ನು ಪವಿತ್ರತೆ ಅಂತ ಹೇಳಿದ್ದೀರಿ, ಪವಿತ್ರವಾಗಿರ್ತಕ್ಕಂತಹ ಭೂಮಿ ಮಣ್ಣು ಅಂತ ನೀವು ಹೇಳಿದ್ಮೇಲೆ ಆ ಮಣ್ಣನ್ನು ನಾನು ಸಡನ್ ಆಗಿ ತೆಗೆಯಲ್ಲ ಅಂತ ಆ ಮಗು ಚಿಂತನೆ ಇದೆ. ಆ ಮಗು ಸಹಿತ ಆ ಒಂದು ಭೂಮಿ ಮೇಲೆ ಆ ಮಣ್ಣನ್ನಿಟ್ಟು ಮೊದಲು ತನ್ನ ಎರಡೂ ಕಣ್ಗಳಿಗೂ ಆ ಮಣ್ಣನ್ನು ನಮಸ್ಕಾರ ಮಾಡಿ ನಂತರ ಅದು ಓಪನ್ ಮಾಡಿ ಇದೇ ಮಹಾಪ್ರಸಾದ ಅಂತ. ಎಲ್ಲರಿಗೂ ಆಶ್ಚರ್ಯ ಆಗೋಯ್ತು. ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳೆಲ್ಲರೂ ಸಹಿತ ದಿಗ್ಭ್ರಾಂತರಾದ್ರು. ಏನಿದು ಮಣ್ಣು? ನಾವೆಲ್ಲ ಹೋಗಿ ನಮ್ಮ ಅಪ್ಪ ಅಮ್ಮನ ಕೇಳಿದ್ರು ಸಹಿತ ನಮಗೆ ತೋರಿಸ್ಲಿಲ್ಲ. ಎಲ್ಲರೂ ಅವ್ರ ಅಪ್ಪ ಅಮ್ಮನ ಮುಖ ನೋಡಿದ್ರು. ಆ ಮಕ್ಕಳು, ಪ್ರತಿಯೊಬ್ಬ ಮಕ್ಕಳು ಸಹಿತ ಅವ್ರ ಅಪ್ಪ ಅಮ್ಮಂದ್ರ ಮುಖ ನೋಡಿದ್ರು. ಆದ್ರೆ ಈ ಮಗು ಅವ್ರ ಅಪ್ಪ ಅಮ್ಮನ ಕರ್ಕೊಂಡು ಬಂದಿರಲಿಲ್ಲ. ಯಾಕೆಂದ್ರೆ ಈ ಮಗು ಆ ಮಣ್ಣು ತಂದ್ಬಿಟ್ಟಿತ್ತಲ್ಲ. ಆದರೆ ಇಲ್ಲೇ ಇರ್ತಕ್ಕಂಥದ್ದು ವಿಚಾರ, ಈ ಮಣ್ಣು ಯಾವುದು ಅಂತ ಆ ಮಗುನೇ ನಿನ್ಸಿದ್ರ ಮೇಲೆ ಅಷ್ಟೂ ಜನಗಳ ಮಧ್ಯದಲ್ಲಿ ಆ ಮಗು ಎದ್ದು ನಿಂತುಕೊಳ್ತು. ಮಗುನ ವೇದಿಕೆಯಲ್ಲಿ ನಿಲ್ಲಿಸಿ ಟೀಚರ್ನ ಪಕ್ಕದಲ್ಲಿ ನಿಲ್ಸಿದ್ರು. ಈ ಮಣ್ಣು ಪ್ರಸಾದ ಯಾವುದಮ್ಮ, ಎಲ್ಲಿಂದ ತಂದಿದ್ಯಾ ಅಂದಾಗ ಆ ಮಗು ಒಂದೇ ಮಾತು ತಂದಿದ್ದು, ಈ ಭೂಮಿನ ನೋಡ್ಲಿಕ್ಕೆ ನನಗೆ ಅವಕಾಶ ಮಾಡಿದ್ಲಲ್ಲ ನನ್ನ ತಾಯಿ ಪಾದದ ಮಣ್ಣು ಅಂತು. ತಾಯಿ ಪಾದವನ್ನು ಇಟ್ಟಂತ ಸ್ಥಳದ ಮಣ್ಣು, ಆ ಭೂಮಿಯಲ್ಲಿ ನಮಸ್ಕಾರ ಮಾಡಿ ಆಕೆ ಪಾದದ ಹೆಬ್ಬೆರಳದ ಜಾಗದಲ್ಲಿರ್ತಕ್ಕಂಥ ಮಣ್ಣೇ ಮಹಾಪ್ರಸಾದ, ಅದೇ ಪುಣ್ಯದ ಮಣ್ಣು. ಯಾಕೆಂದ್ರೆ ನಾನು ನೋಡಿದ ಪ್ರಪಂಚಕ್ಕೆ ನನಗೆ ನನ್ನ ತಾಯಿ ಪಾದದ ತಳಗಿರ್ತಕ್ಕಂಥ ಧೂಳು, ಅದಕ್ಕಿನ್ನ ಇನ್ನೊಂದು ಮಣ್ಣು ಇದೆಯಾ, ಇನ್ನೊಂದು ಮಹಾಪ್ರಸಾದ ಇದೆಯಾ ಅನ್ನೋ ಒಂದು ಚಿಂತನೆ ನನಗಾಯ್ತು. ಇದನ್ನ ನನ್ನ ತಾಯಿನೂ ಹೇಳಿದ್ಲು ನನಗೆ ಒಂದ್ಸತಿ. ನೋಡಿ ಎಂತಹ ವಿಶೇಷತೆ ಇದೆ. ಯಾರ ಮನಸ್ಸಲ್ಲಾದರೂ ದೃಢವಾಗಿ ನಿಲ್ಲುವಂತಹದ್ದಿದು. ಅಷ್ಟೇ ಅಲ್ವಾ ಪ್ರಪಂಚ? ಈ ಪ್ರಪಂಚದಲ್ಲಿ ಒಂದು ಭೂಮಂಡಲದಲ್ಲಿ ನಾವು ಇಲ್ಲಿದ್ದೀವಿ, ನೀವು ಅಲ್ಲಿದ್ದೀರಿ, ಎಲ್ಲೆಲ್ಲೂ ಎಲ್ಲ ಕಡೆ ಇದ್ದೇವೆ. ಆದರೆ ನೀವಿರ್ತಕ್ಕಂಥ ಸ್ಥಳ ಮಾತ್ರ ಪುಣ್ಯಭೂಮಿ ಅಂದ್ರೆ ಹೇಗಾಗತ್ತೆ? ಆದ್ರೆ ಆ ಪುಣ್ಯಭೂಮಿ, ಆ ಪುಣ್ಯವನ್ನು ಪಡೆದಿರ್ತಕ್ಕಂಥ ಸಾನ್ನಿಧ್ಯ, ಯಾವ್ದಾದ್ರು ಒಂದು ಶಕ್ತಿ ಇರತಕ್ಕಂಥ ಸಾನ್ನಿಧ್ಯ ಇದೆ, ಅದು ನಿಮ್ಮ ತಾಯಿಯ ಪಾದದಡೆ. ನಿಮ್ಮ ತಾಯಿಯ, ನಿಮ್ಮ ಜನ್ಮದಾತೆಯ ಪಾದದಡಿ ಇರ್ತಕ್ಕಂತಹ ಆ ಧೂಳು, ಆ ಮಣ್ಣಿದೆಯಲ್ಲ, ಅದೇ ಪವಿತ್ರ. ಅದಕ್ಕಿನ್ನ ಮಹಾಪ್ರಸಾದ, ಅದಕ್ಕಿನ್ನ ಒಂದು ವಿಶೇಷತೆ, ದೊಡ್ಡತನ, ಆ ಒಂದು ವಿಶೇಷವಾಗಿರತಕ್ಕಂಥ ಶಕ್ತಿ ಉಳ್ಳಂತದ್ದು ಮಣ್ಣು ಅಂದ್ರೆ ಮತ್ಯಾವುದೂ ಇಲ್ಲ. ಇದು ಶಾಸ್ತ್ರಗಳು ಹೇಳಿದೆ, ಧರ್ಮವೂ ಹೇಳಿದೆ, ಗ್ರಂಥಗಳಲ್ಲೂ ಆಧಾರ ಇದೆ. ಮಹರ್ಷಿಗಳಿಂದ ಮೊದಲುಕೊಂಡು ಸಾಕಷ್ಟು ಜನ ಸಾಧು ಸಂತರು ಸಹಿತ ಇದನ್ನೇ ಹೇಳ್ತಿದ್ದಾರೆ. ಆದ್ರೆ ನಮಗೆ ಆ ಕ್ಷಣಕ್ಕೆ ಅದು ಬರೋದಿಲ್ಲ. ಆದ್ರೆ ಇದನ್ನ ನಾವು ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಮಕ್ಕಳಿಗೆ ಮೊದಲು ತಿಳಿಸಬೇಕಾದ್ದು ತಾಯಿಯೇ ಮೊದಲ ಗುರು ಅಂತಕ್ಕಂಥದ್ದನ್ನ. ಯಾಕೆಂದ್ರೆ ಮಗುವಿನ ಆ ಮೊದಲು ನುಡಿ ಅಂತ ಏನಿದೆಯಲ್ಲ, ಮಾಡುವಂತ ಒಂದು ಮಾತು, ಆ ಮಾತಿನ ತೊದಲು ನುಡಿ ಆಡ್ಬಿಟ್ರೆ ಅದರ ಸಂತೋಷ, ಅದರ ಆನಂದ ತಾಯಿಗಲ್ದಿರ ಮತ್ತೆ ಯಾರಿಗೂ ಅಲ್ಲ, ಮೊದಲನೇ ಸಂತೋಷ ಅದು. ಅದಾದ ನಂತರ ತಂದೆ ಪಕ್ಕದಲ್ಲಿ ಕೂತು ಆಡುವಂತಹ ತೊದಲು ನುಡಿಯ ಮಾತುಗಳನ್ನು ಆಲಿಸ್ತಾರೆ.
ಆದರೆ ಮನೇಲಿರ್ತಕ್ಕಂಥ ಹಿರಿಯರು ನಿಮ್ಮ ಮನೆ ಮಕ್ಕಳಿಗೆ ಇನ್ನಾದರೂ ಸಹಿತ ಆಲೋಚನೆ ಮಾಡಿ, ಶಾಲೆಯಲ್ಲಿರ್ತಕ್ಕಂಥ ಪುಸ್ತಕದ ಬದನೆಕಾಯಿ ಏನೇ ಇರಲಿ, ಶಾಲೆಯಲ್ಲಿ ಎಷ್ಟೇ ಪಾಠ ಪ್ರವಚನ ಮಾಡಲಿ, ಆದರೆ ಸಂಸ್ಕಾರ ಎಂಬತಕ್ಕಂತಹ ಪಾಠವನ್ನ ತಾಯೇ ಮೊದಲ ಗುರು, ಮೊದಲು ನೀವೇ ಹೇಳ್ಕೊಡ್ಬೇಕು. ನೀವು ನಿಮ್ಮ ಮನೆ ಮಕ್ಕಳಿಗೆ ಸರಿಯಾದಂಥ ಪಾಠವನ್ನು ಹೇಳಿದ್ರೆ ಮಾತ್ರ ಅದು ಸಾಧ್ಯ ಆಗ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಬರೀ ಪುಸ್ತಕದಲ್ಲಿರ್ತಕ್ಕಂಥದ್ದನ್ನೇ ತುಂಬಬೇಕು ಅಂತ ನಾವು ಶಾಲೆಗೆ ಕಳಿಸಿದ್ದೆ ಆದರೆ ಶಾಲೆಯಲ್ಲಿ ಹೇಳ್ಕೊಡ್ತಕ್ಕಂಥದ್ದಷ್ಟೇ. ಆ ಪುಣ್ಯ ಭೂಮಿ ಮಣ್ಣು ಯಾವುದು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಆ ಪುಣ್ಯ ವಿಶೇಷವಾಗಿರ್ತಕ್ಕಂಥ ಪುಣ್ಯ ಭೂಮಿಯ ಮಣ್ಣು ಯಾವುದು ಅಂತ ಗೊತ್ತಾಗಬೇಕಾದ್ರೆ ಮೊದಲು ಮಕ್ಕಳಿಗೆ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನು ಉಣಬಡಿಸೋದರಲ್ಲಿ ನಾವು ಮುಂಚೂಣಿಯಲ್ಲಿ ನಿಂತ್ಕೊಂಡ್ರೆ ಮಾತ್ರ ಇಳಿತಕ್ಕಂಥದ್ದು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ಮಣ್ಣೆಂಥದ್ದು, ಅದರಲ್ಲೂ ಈ ಮಣ್ಣಲ್ಲಿ ತಾಯಿಯ ಪಾದದಡಿ ಇರ್ತಕ್ಕಂಥ ಆ ಒಂದು ಪಾದದ ವಿಶೇಷವಾಗಿರ್ತಕ್ಕಂಥ ಮಣ್ಣೆ ಮಹಾಪ್ರಸಾದ. ತಾಯಿಯೇ ಮೊದಲ ಗುರು. ತಾಯಿ ಹೇಳ್ಕೊಡೋ ಪಾಠವೇ ತನ್ನ ಜೀವನಕ್ಕೆ ಮೌಲ್ಯ. ಹಾಗೆ ನೀವು ಶಾಲೆಯಲ್ಲಿ ಏನೇ ಕಲಿತು ಬಂದರೂ ಸಹಿತ ಮನೆಯಲ್ಲಿ ತಾಯಿ ತಂದೆ ಅಥವಾ ಮನೆಯಲ್ಲಿರ್ತಕ್ಕಂಥ ಪರಿಸರ ಅವರು ಏನನ್ನು ಕಲಿಸ್ತಾರೆ ಅದು ನಿಮ್ಮ ಜೀವನಕ್ಕೆ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಇವತ್ತು ನೀವು ಕಲಿತ ಪಾಠ ನಾಳೆ ನೀವು ನಿಮ್ಮ ಮಕ್ಕಳು ಮರಿ ಮಕ್ಕಳಿಗೆ ಪಾಠ ಹೇಳುವಂಥದ್ದಾಗತ್ತೆ. ಶಾಲೆಯಲ್ಲಿರ್ತಕ್ಕಂಥ ಪಾಠ ಜೀವನೋಪಾಯಕ್ಕೆ ಇರಬಹುದು ಅಥವಾ ನಿಮ್ಮ ಹೊರ ಪ್ರಪಂಚದಲ್ಲಿ ನಿಮಗೆ ಸಿಗುವಂಥ ಸ್ಥಾನಮಾನಕ್ಕೆ ಇರಬಹುದು. ಅದನ್ನು ಮೀರಿರ್ತಕ್ಕಂತಹ ಪಾಠ ಮನೆಯೊಳಗಿದೆ, ಅದು ಜನ್ಮ ಕೊಡ್ತಕ್ಕಂಥ ತಾಯಿ ಅಥವಾ ಆ ಪರಿಸರದಲ್ಲಿರ್ತಕ್ಕಂಥವ್ರು ಹೇಳ್ಕೊಡ್ತಕ್ಕಂಥದ್ದು. ಇವತ್ತು ತೊದಲು ನುಡಿಯಿಂದ ಆಡುವಂತಹ ಮಾತು ಚೆನ್ನ ಅಂತ ಮಕ್ಕಳನ್ನ ದಾರಿ ತಪ್ಪಿಸಿ ನಾವು ಮಾತಾಡಿಸಿದ್ರೆ ಅಥವಾ ಅವ್ರು ಆಡುವ ಮಾತು ಎಲ್ಲವೂ ಸಮಂಜಸವಾಗಿದೆ ಅಂತ ನಾವು ನೋಡಿ ನಕ್ಬಿಟ್ರೆ ಅಥವಾ ಆ ಮಕ್ಕಳನ್ನ ಆ ಕ್ಷಣದಲ್ಲಿ ಇನ್ನಷ್ಟು ಹೆಚ್ಚು ಮುದ್ದಾಡಿದ್ರೆ ಆ ಮಕ್ಕಳು ದಾರಿ ತಪ್ಪುವ ಲಕ್ಷಣಗಳೇ ಸಾಕಷ್ಟಿರುತ್ತೆ. ಆದರೆ ಅದೇ ಮಕ್ಕಳಿಗೆ ಆ ಕ್ಷಣದಲ್ಲಿ ಅವ್ರು ಮಾಡುವ ತಪ್ಪುಗಳನ್ನ, ಅವ್ರು ಆಡುವ ಮಾತನ್ನ, ಅವರ ನಡವಳಿಕೆಗಳನ್ನ ಒಂದಿಷ್ಟು ತಿದ್ದಿ ನಾವು ಪಾಠ ಕಲಿಸ್ಬಿಟ್ರೆ ಆ ಮಕ್ಕಳು ಸಂಪೂರ್ಣವಾಗಿ ನಮ್ಮ ರಾಜ್ಯ ದೇಶವೇ ಮೆಚ್ಚಾಡಿದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರಾಗಬಹುದು. ಯಾಕೆಂದ್ರೆ ಅವರಲ್ಲಿ ಅಂತಹ ಒಂದು ಶಕ್ತಿ ಇತ್ತು. ಯಾರೂ ಸಹಿತ ಆಗಿನ ಪಾಠ ಈಗಿನ ತರ ಕಾನ್ವೆಂಟ್ ಇಲ್ಲ, ಈಗಿನ ತರ ಕಾನ್ವೆಂಟ್ಸು, ಈಗಿನ ತರ ಒಂದು ಪಾಠ ಪ್ರವಚನಗಳು, ಈಗಿರ್ತಕ್ಕಂಥ ಗ್ರಂಥಗಳು, ಇವಾಗಿನಷ್ಟು ಟೆಕ್ನಾಲಜಿ ಅವತ್ತಿಲ್ಲ. ಬೀದಿ ದೀಪದ ತಳಗೆ ಕೂತು ಓದಂತವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಅಂಬೇಡ್ಕರ್ ಅವರು ಓದಬೇಕಾದ್ರೆ ಅವ್ರು ಎಷ್ಟು ಕಷ್ಟ ಅನುಭವಿಸಿದ್ರು. ಅಂಬೇಡ್ಕರ್ ಅವರು ಹಾಕಿರುವ ಹೆಜ್ಜೆನಲ್ಲಿ ಪ್ರತಿ ಹೆಜ್ಜೆಯೂ ಕಷ್ಟವೇ. ಅವರಿಗೆ ಕೂಡಿಸಿ ಪಾಠ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ ಅವಾಗಿನ ಪರಿಸ್ಥಿತಿ. ಅಂದ್ರೆ ಆ ಪಾಠ ಪ್ರವಚನ ಮಾಡೋದ್ರಲ್ಲೂ ಸ್ವಲ್ಪ ಲೋಪವೇ ನಾವು ಕಂಡಿದ್ದರು. ಆದರೂ ಸಹಿತ ಇಡೀ ಭಾರತ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟರಲ್ಲ, ಎಂತಹ ಜ್ಞಾನ. ಹಾಗಾಗಿ ವಿಶ್ವೇಶ್ವರಯ್ಯನವರಿರಲಿ, ಅಂಬೇಡ್ಕರ್ ಅವರಿರಲಿ, ಇಂತಹ ಜ್ಞಾನಿಗಳು ಸಾಕಷ್ಟು ಜನ ಇದ್ದಾರೆ. ಆದರೂ ನಮ್ಮ ಕಣ್ಣು ಕಾಣ್ತಿರ್ತಕ್ಕಂಥವ್ರು ಇಬ್ಬರು ಪ್ರತಿಭೆಗಳು. ಆದರೆ ಕಾಣದಿರತಕ್ಕಂಥ ಎಷ್ಟೋ ಪ್ರತಿಭೆಗಳಿದೆ, ಎಷ್ಟೋ ಶಿಲ್ಪಿಗಳಿದ್ದಾರೆ. ಅದರಿಂದ ಮಕ್ಕಳಿಗೆ ಪಾಠ ಮತ್ತು ಹೇಳಿಕೊಡುವ ರೀತಿ, ಆ ಕ್ರಮ ಮನೆಯಿಂದಲೇ ಪ್ರಾರಂಭ ಆಗಬೇಕು. ತಾಯಿಯ ಪಾದದ್ದೂಳೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಭೂಮಿಯ ಮಹಾಪ್ರಸಾದ. ಭಗವಂತ ನಮಗಂತ ಏನಾದ್ರು ಕೊಟ್ಟಾಗ ಕೊಟ್ಟಿರ್ತಕ್ಕಂಥದನ್ನ ಇನ್ನೊಬ್ಬರ ಕಷ್ಟವನ್ನು ಅರ್ಥ ಒಂದಿಷ್ಟು ದಾನ ಧರ್ಮ ಮಾಡುವಂತ ಮನಸ್ಥಿತಿ ನಮ್ಮದಾಗಿದ್ರೆ ಅದಕ್ಕಿನ್ನ ಪುಣ್ಯದ ಕೆಲಸ ಇನ್ನೊಂದಲ್ಲ. ಯಾಕೆಂದ್ರೆ ಯಾರೂ ಬರ್ತಾ ತಂದಿಲ್ಲ, ಹೋಗ್ತಾ ಯಾರೂ ಏನೂ ತಗೊಂಡು ಹೋಗೋದಿಲ್ಲ. ಇರುವವರೆಗೂ ಮಾತ್ರ ನಂದು ನಂದು ನಂದು. ಮನುಷ್ಯ ಸಾಯುವ ಕಡೆಗಾಲದವರೆಗೂ ಒಂದು ಹೋರಾಟ ಇದೆ, ಹೊಡೆದಾಟ ಇದೆ. ಅವನ ಹೆಸರಿಗೆ ಆ ದಾಖಲಾತಿಗಳಾಗ್ಲಿಲ್ಲ, ಕಾಗದ ಪತ್ರಗಳಾಗ್ಲಿಲ್ಲ ಅಂದ್ರೆ ಹೊಡೆದಾಡ್ತಾ ಇರ್ತೀವಿ ನಾವು. ಅಧಿಕಾರಿಗಳು ಏನಾರು ಕೇಳಿ, 110 ರೂಪಾಯಿ ಕೇಳಿ ಇವತ್ತು ಸೈನ್ ಹಾಕ್ಸ್ಬಿಡಿ ಬೇಗ. ಅದೇ ಆ ಮನುಷ್ಯ ಕಣ್ಣು ಮುಚ್ಚಿಬಿಟ್ರೆ ಮುಗಿದೋಯ್ತಲ್ಲ. ಅದಾದ ನಂತರ ಏನ್ ಕೇಳ್ತೀರಿ? ಅಥವಾ ಮಲಗಿರೋ ವ್ಯಕ್ತಿ ಎದ್ದಿಂತು ನನ್ನ ಹೆಸರು ಪೇಪರ್ಸ್ ಆಯ್ತು ಅಂತ ಕೇಳ್ತಾನೆ, ಅಥವಾ ಆ ಮಲಗಿರ್ತಕ್ಕಂಥ ವ್ಯಕ್ತಿ ಎದ್ದು ನನ್ನ ಹೆಸರು ಏನೇನೆಲ್ಲ ಇದೆಯೋ ಅದನ್ನ ನಾನು ಯಾರ ಹೆಸರು ಟ್ರಾನ್ಸ್ಫರ್ ಮಾಡಬೇಕು, ಯಾರು ಕೊಡಬೇಕು, ಯಾರು ಕೊಡಬೇಕಾಗಿದೆ ಅನ್ನೋದನ್ನ ಆತ ಹೇಳ್ತಾನ. ಅದನ್ನು ಬರೆದಿರ್ತಕ್ಕಂಥದ್ದು ವಿಧಿ. ಎಷ್ಟೋ ಜನ ಮನೆಗಳಲ್ಲಿ ತಂದೆ ತಾಯಿ ಮಾಡಿರೋ ಆಸ್ತಿ ಮಕ್ಕಳಿಗೆ ಸಿಕ್ಕಿಲ್ವಲ್ಲ. ತಾತನ ಆಸ್ತಿ ವಂಶ ಪಾರಂಪರಿಕವಾಗಿ ಮುಂದುವರಿಯುತ್ತೆ ಅನ್ಕೊಂಡ್ರೆ ಮಕ್ಕಳೇ ಮನೆ ಬಿಟ್ಟು ಹೊರಟೋಗಿದ್ರೆ, ಇವತ್ತಿಗೆ ಎಷ್ಟೋ ಜನ ತಂದೆ ತಾಯಿನ ಬಿಟ್ಟು ದೂರ ಹೊರಟು ಕೊನೆಗೊಂದು ದಿವಸ ಪುನಃ ತನ್ನ ಮನೆಗೆ ಬಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಸಹಿತ ಅವರು ಎಲ್ಲಿ ಆ ಪಂಚಾಯತಿಯಲ್ಲಾಗ್ಲಿ ಆಧಾರ್ ಕಾರ್ಡ್ ಅಲ್ಲಿ ಅವ್ರ ಹೆಸರೇ ಇರೋದಿಲ್ಲ, ಮಕ್ಕಳ ಹೆಸರೇ ಇರೋದಿಲ್ಲ. ಇಂಥವೆಷ್ಟು ನಿದರ್ಶನಗಳಿದೆ. ಅಂದ್ರೆ ಇದೆಲ್ಲವೂ ಸಹಿತ ಭಗವತ್ ಸಂಕಲ್ಪ. ಅಣುರೇಣ ತೃಣಕಾಷ್ಟವು ಅವನ ಅಧೀನದಲ್ಲಿರ್ತಕ್ಕಂಥದ್ದು. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಇದನ್ನ ಅರ್ಥ ಮಾಡ್ಕೊಂಡು ಹಾಕುವ ಹೆಜ್ಜೆಯನ್ನು ಸ್ಪಷ್ಟತೆಯಿಂದ ಹಾಕಿದ್ರೆ ಅದಕ್ಕಿನ್ನ ಮೌಲ್ಯಗಳು, ಅದಕ್ಕಿನ್ನ ಬೇರೊಂದು ಅರ್ಥ ಮತ್ತೊಂದಿಲ್ಲ. ಆದರೆ ಮನುಷ್ಯ ನಾನಿವತ್ತು ಚೆನ್ನಾಗಿದ್ದೀನಿ, ನಾನು ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ, ನನಗೆ ಇವತ್ತು ಮೈ ತುಂಬ ಒಳ್ಳೆ ಬಟ್ಟೆ ಇದೆ, ಅಥವಾ ದೇವ್ರು ನನಗೆ ಪರವಾಗಿಲ್ಲಪ್ಪ, ನಾನು ಇನ್ನೂ 2 ವರ್ಷ ದುಡಿದಿದ್ರು ನನ್ನ ಜೀವನ ನಡೆಯುತ್ತೆ ಅಂದಾಗ ನನ್ನ ಪಕ್ಕದಲ್ಲಿರ್ತಕ್ಕಂಥವ್ರು ನೀರಲ್ಲಿ ಮುಳುಗ್ತಿದ್ದಾರೆ, ಕಷ್ಟದಲ್ಲಿದ್ದಾರೆ, ಇವತ್ತು ಹೊಟ್ಟೆ ಹಸಿವಿಲ್ಲ, ಆ ಹಸಿವಿನಿಂದ ಒದ್ದಾಡ್ತಿದ್ದಾರೆ ಅಂದಾಗ ಇವತ್ತು ನಾನು ತಿನ್ನುವ ಒಂದು ತನ್ನದಲ್ಲಿ ಒಂದಷ್ಟು ಭಾಗ ಮಾಡಿ ಆ ಮಕ್ಕಳಿಗೂ ಆ ಹಿರಿಯರಿಗೂ ಕೊಟ್ಟರೆ ಖಂಡಿತ ನಮಗೆ ಲೋಪ ಆಗುವುದಿಲ್ಲ, ನಮ್ಮ ಆಸ್ತಿನ ಕಡಿಮೆ ಆಗುವುದಿಲ್ಲ. ಯಾಕೆಂದರೆ ನಮಗೆ ಇನ್ನೂ ಸಾಕಷ್ಟು ದಿನಗಳಿದೆ, ನಾವು ಸಂಪಾದನೆ ಮಾಡ್ತಾನೆ ಇರ್ತೀವಿ.
ಸಂಪಾದನೆ ಮಾಡ್ಲಿಕ್ಕೆ ದಾರಿನೇ ಇಲ್ದಿರತಕ್ಕಂಥವ್ರು, ನೀರಲ್ಲಿ ಮುಳುಗ್ತಿರ್ತಕ್ಕಂಥವ್ರನ್ನ ಕೈ ಹಿಡಿದು ಇರ್ತಬೇಕಾದ್ದು ನಮ್ಮ ಕರ್ತವ್ಯ. ಅದು ಭಾರತೀಯರ ಪ್ರತಿಯೊಬ್ಬರ ಒಂದು ಕರ್ತವ್ಯ ಅಂತ ತಿಳ್ಕೊಳ್ಬೇಕು. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಜೀವನದ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಹೇಳಮ್ಮ. ಮದುವೆ ಆಗಿದೆ, 12ನೇ ವರ್ಷ. ಅವರು ಸ್ವಲ್ಪ ಹವ್ಯಾಸಗಳು ಸರಿ ಇಲ್ಲ ಅನ್ಸುತ್ತೆ. ಅದು ಪರಿಹಾರ ಏನಂತಾನು ಅರ್ಥ ಆಗ್ತಿಲ್ಲ. ಅದು ಸರಿ ಹೋಗ್ತಾರೋ ಏನಂತಾನು. ತಾಯಿ, ನೀನ್ ಜೊತೆಲೇ ಇದೆಯಮ್ಮ? ಹೌದು, ಜೊತೆಗೆ ಇದೀವಿ. ಅದೊಂದು ಒಳ್ಳೆ ಕೆಲಸ ಮಾಡಿದ್ದೇನೆ. ಯಾಕೆಂದ್ರೆ ಅವರಲ್ಲಿ ಹವ್ಯಾಸಗಳು ಸರಿ ಇಲ್ಲ, ಅವರ ನಡೆ ನಡವಳಿಕೆ ಸರಿ ಹೋಗ್ತಿಲ್ಲ, ಅವರೆಲ್ಲೋ ದಾರಿ ತಪ್ತಾ ಇದ್ದಾರೆ ಅಂತ ಗೊತ್ತಾದಾಗ ನೀನ್ ಸಡನ್ ಆಗಿ ನೀನ್ ತವ್ರ ಮನೆ ದಾರಿ ಹಿಡ್ಕೊಂಡ್ಬಿಟ್ರೆ ಮಲ್ಕೊಳ್ಳೋರಿಗೆ ಹಾಸ್ಯ ಕೊಟ್ಟಂಗಾಗತ್ತೆ. ಅವ್ರ ಜೀವನ ಇನ್ನಷ್ಟು ಬೇರೆ ತರ ಆಗೋಗ್ಬಿಡತ್ತೆ, ನಿನ್ನ ಜೀವನಕ್ಕೆ ಆಧಾರನೇ ಇಲ್ದಂಗೆ ಆಗ್ಬಿಡತ್ತೆ. ಜೊತೆಗಿದ್ದು ಮೋಸ ಮಾಡ್ತಿದಾರಲ್ಲ ಗುರುಜಿ, ಅದೇ ಬೇಜಾರಾಗ್ತೈತೆ. ಇಲ್ಲಿ ಒಂದು ಉಪಾಯ ಬೇಕಿದೆಮ್ಮ. ಜೊತೆಲಿದ್ದು ಮೋಸ ಮಾಡ್ತಾರೆ ಅಂತ ಗೊತ್ತಾದಾಗ ನೀನು ಒಂದ್ ಸ್ವಲ್ಪ ಉಪಾಯವಾಗಿ ಫಸ್ಟ್ ನೀನು ಕಣ್ಣೀರ್ ಹಾಕದ್ ಬಿಡಬೇಕು. ಎರಡನೇದು ಅಧೈರ್ಯನ ದೂರ ಮಾಡ್ಕೋಬೇಕು, ಧೈರ್ಯವಾಗಿ ಹೆದರ್ಸ್ಬೇಕು. ಆ ಹೆದರ್ಸುವಂತದ್ದು ಹೇಗೆ ಅಂದ್ರೆ ಏನು ಆಗೇ ಇಲ್ವೇನೋ, ಏನು ನಡೆದೇ ಇಲ್ವೇನೋ, ಏನು ಗೊತ್ತೇ ಇಲ್ವೇನೋ ಅನ್ನೋ ತರದಲ್ಲಿ ಫಸ್ಟ್ ನೀನ್ ಇರ್ಬೇಕು. ಒಂದೇನಂದ್ರೆ ನಾನು ಯಾಕಿದೀನಿ ಅಂತಾನೆ ಪದೇ 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 ಕೆಲವೊಂದು ವಿಷಯಗಳು ಕೇಳ್ಬಿಟ್ಟಿದೀನಿ ಕಿವಿಲಿ. ಮಗು, ನಾನು ಮಾತು ಹೇಳಮ್ಮ, ನೀನು ವಿಷಯವನ್ನ ಕಿವಿಯಲ್ಲಿ ಕೇಳಿದ್ಯಾ, ಹಾಗಾಗಿ ನಿನ್ನ ಮನಸ್ಸಲ್ಲಿ ಇಷ್ಟು ನೋವಿದೆ. ವಿಷಯವನ್ನ ಕೇಳಿದ ಮೇಲೆ ಅದನ್ನ ಸರಿಪಡಿಸ್ಕೊಳ್ಬೇಕಾದ್ರೆ ಅಥವಾ ಆಗಿರುವಂತ ಆ ಸಮಸ್ಯೆ ನಿನ್ನ ಕಣ್ಣು ಮುಂದೆ ಬರ್ತಾ ಇದ್ರು ಸಹಿತ ಅದು ನಂದಲ್ಲ, ಯಾವುದೋ ಕೆಟ್ಟಗಳಿಗೆ ಆಗೋಗಿದೆ, ವಿಷಯಗಳಿಗೆ ಆಗಿದೆ, ಆ ತರ ತಿಳ್ಕೊಂಡು ನೀನು ಸಂಸಾರವನ್ನು ಸರಿಪಡಿಸ್ಕೊಳಕ್ ನೋಡ್ಬೇಕೇವಿನ. ನಿನ್ನ ಮನಸ್ಸಲ್ಲಿ ದೃಢವಾದ ಸಂಕಲ್ಪ ಇಟ್ಕೊಂಡು ನಿನ್ನ ಕಣ್ಣು ಮುಂದೆ ಪಿಕ್ಚರ್ ಬರ್ತಾ ಇದೆ, ಅದೇ ನಾನು ನೋಡಿದಾಗೆ ನನ್ನೆದುರುಗನೆ ನಡೆದು ಬಿಟ್ಟಿದೆಯೇನೋ ಅನ್ನೋ ತರ ನೀನು ಬಿಂಬಿಸ್ಕೊಂಡ್ರೆ. ಹೌದು, ಪೂಜೆ ಮಾಡಕ್ ಹೋದ್ರು ನೆಮ್ಮದಿ ಆಗಲ್ಲ, ಕಣ್ಣೀರ್ ಬರುತ್ತೆ, ಅದೇ ತಲೆಗೆ ಬರುತ್ತೆ. ಏನ್ ಮಾಡಿದ್ರು ಕಿತ್ತಾಕಕ್ಕೆ ಆಗ್ತಿಲ್ಲ. 4-5 ವರ್ಷ ಆಯ್ತು. ನೋಡು ತಾಯಿ, ನಾನೊಂದು ಮಾತು ಹೇಳ್ತೇನೆ ಕೇಳು. ನೀರಿಗೆ ಪಾಚಿ ವೈರಿ, ಹೆಣ್ಣಿಗೆ ಹೆಣ್ಣೆ ವೈರಿ. ಆದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾದ ವಿಚಾರ ಇದೆ. ಯಾವುದು ವೈರತ್ವ ಇದೆಯೋ ಅದು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನೀರಿಂದ ಪಾಚಿ ದೂರ ಆಗತ್ತಮ್ಮ. ಹಾಗೆ ಹೆಣ್ಣು ಪಕ್ಕದಲ್ಲಿ ಇನ್ನೊಂದು ಹೆಣ್ಣನ್ನ ಬಿಟ್ಕೊಡ್ತಾಳ ತಾಯಿ. ನಾವು ಹೆಣ್ಣಿಗೆ ಒಂದು ಮಾತೃಸ್ಥಾನ ಕೊಡ್ತೀವಿ, ಪೂಜ್ಯ ಸ್ಥಾನ ಕೊಡ್ತೀವಿ, ಭಾರತಾಂಬೆ ಹೆಣ್ಣು ಅಂತೀವಿ, ಹರಿಯುವ ನೀರಿನ ಹೆಣ್ಣು ಅಂತೀವಿ, ಸುಂದರವಾದ ಪ್ರಕೃತಿ ಮಾತೆನ ಹೆಣ್ಣು ಅಂತೀವಿ. ಆದ್ರೆ ಅದೇ ಹೆಣ್ಣು ಅದೇ ಪ್ರಕೃತಿಯಲ್ಲಿ ಇನ್ನೊಂದು ಗಿಡವನ್ನ ಬೆಳೆಯಲಿಕ್ಕೆ ಬಿಟ್ಕೊಡೋದಿಲ್ವಲ್ಲ ತಾಯಿ? ಅಲ್ಲ, ಸರಿ ಹೋಗ್ಬೋದಾ, ನಾನು ಮುಂದೆ ಚೆನ್ನಾಗಿರ್ತೀನ? ಈಗ ನೋಡು, ನೀನು ಅರ್ಧ ಭಾಗ ಧೈರ್ಯವಾಗಿದ್ಯಾ, ಅರ್ಧ ಭಾಗ ನೀನ್ ಧೈರ್ಯವಾಗಿದ್ಯಾ, ನಿನ್ನ ಸಂಸಾರ ಖಂಡಿತ ಉಳಿಸ್ಕೊಳ್ತೀಯ. ಬಿಟ್ಟು ಹೋಗ್ಬಾರ್ದು, ಬಿಟ್ಟು ಕೊಡ್ಬಾರ್ದು. ನನ್ನ ಪ್ರಯೋಜನ ಏನು? ನೀನು ಹಠದಿಂದ ಸಂಸಾರ ಮಾಡಿದ್ರೆ ಒಣ ಗಣೇಶ. ನೀನು ಹಠದಿಂದ ಸಂಸಾರ ಮಾಡಿದ್ರೆ ನೀನ್ ಸಂಪೂರ್ಣವಾಗಿ ಒಣ ಗಣೇಶ. ಬದುಕಕ್ಕಾಗಿ ತಿಂತೀಯ, ಮರ್ಯಾದೆ ಮುಚ್ಕೊಳಕ್ ಒಂದಿಷ್ಟು ಬಟ್ಟೆ ಹಾಕೊಳ್ತೀಯ, 4 ಗೋಡೆ ಮಧ್ಯದಲ್ಲಿ ಓಡಾಡ್ತೀಯ. ಏನ್ ಪ್ರಯೋಜನ ಇದು? ಆದ್ರೆ ಆಗಿರ್ತಕ್ಕಂಥದ್ದನ್ನ ಸಂಪೂರ್ಣವಾಗಿ ನಿನ್ನ ತಲೆಯಲ್ಲಿ ಇರತಕ್ಕಂಥದ್ದನ್ನ ಕಿತ್ತು ಬಿಸಾಕು. ಹೊಸ ಜೀವನ ನಿನ್ನ ಪ್ರಾರಂಭದಿಂದಲೇ ನಿನ್ನ ಗಂಡನ ಮನೆಗೆ ಬಂದಾಗ ನಿನಗೆ ಸಿಗೋ ಆದ್ಯತೆ ಇತ್ತಲ್ಲ, ನಿನ್ನ ಅಂಗೈಲಿಟ್ಟು ನೋಡ್ಕೊಳ್ಳುವಂತ ಆ ದಿನಗಳಿತ್ತಲ್ಲ, ಆ ದಿನಗಳನ್ನ ಪುನಃ ನೀನು ಮರುಕಳಿಸ್ಕೋಬೇಕು. ಅದೇ ಬುದ್ಧಿವಂತಿಕೆ ಜೀವನ. ಇದು ನಿನ್ನೊಬ್ಬಳಿಗಲ್ಲ ಪಾಠ, ಎಲ್ಲರೂ ಕಲ್ತ್ಕೊಳ್ಳುವಂತ ಪಾಠ ಇದು. ಮನೆಯಲ್ಲಿ ಹೀಗಾಗಿದೆ ಅಥವಾ ಇಂಥದ್ದೊಂದು ದಾರಿ ತಪ್ಪಿದೆ ಅಥವಾ ಈ ಜಾಗದಲ್ಲಿ ಯಾವುದೋ ಒಂದು ಅಚಾತುರ್ಯ ಆಗೋಗಿದೆ ಅಂತ ಗೊತ್ತಾದ ತಕ್ಷಣ ಹೆಣ್ಮಕ್ಳು ನೀವೇನ್ ಮಾಡ್ತೀರಿ ಗೊತ್ತಮ್ಮ? ಗೊತ್ತಾದ ಮರುಕ್ಷಣ ಸಂಪೂರ್ಣ ನಿಮ್ಮನ್ನು ನೀವು ಮರ್ತು ಬಿಟ್ಟು ನಿಮ್ಮ ಪ್ರಪಂಚವನ್ನೇ ಮರ್ತು ಏನೋ ದೂರಕ್ಕೆ ಹೊರಟೋಗ್ತೀರಿ. ನೀವು ಆಗ ಹೋಗಿರೋದನ್ನ ಸರಿಪಡಿಸಕ್ ಆಗೋದಿಲ್ಲ. ಆರಿರ್ತಕ್ಕಂಥ ದೀಪವನ್ನು ಅಂಟಿಸೋ ಶಕ್ತಿ ಒಂದು ಹೆಣ್ಣಿನ ಕೈನಲ್ಲೇ ಇದೆ. ಆ ದೀಪನ ಆರ್ದಿದ್ದಂಗೆ ನೋಡ್ಕೊಳ್ಬೇಕಾದ್ದು ನಿಮ್ ಜವಾಬ್ದಾರಿ ಕೈಲೇ ಇದೆ. ಆದ್ರೆ ಕೆಲವು ಸತಿ ಅಚಾತುರ್ಯ ಗೊತ್ತಿದ್ದೋ ಗೊತ್ತಿಲ್ಲದಿರೋನು ದೀಪ ಆರೋಗ್ಬಿಡುತ್ತೆ. ಆರೋಗಿರ್ತಕ್ಕಂಥ ದೀಪನ ಹಣತೆ ಸಮೇತ ಆಚೆ ಬಿಸಾಕಿದ್ರೆ ಎಣ್ಣೆ ತರಲಿಕ್ಕಾಗಲ್ಲ, ಹಣತೆ ಮಾಡ್ಲಿಕ್ಕಾಗಲ್ಲ. ಆದ್ರೆ ಕಡ್ಡಿ ತಗೊಂಡು ತಿರುಗಿ ಬೆಂಕಿ ಅಂಟಿಸ್ಬೇಕು, ದೀಪ ಉರಿಯೋದು ನೋಡ್ಬೇಕು, ಆ ದೀಪದ ಬೆಳಕಲ್ಲಿ ನೀನು ಬದುಕಬೇಕು. ಇದು ಬುದ್ಧಿವಂತಿಕೆ ಕೆಲಸ. ಹಾಗಾಗಿ ಈಗ ನಾನು ಹೇಳೋ ಮಾತು ಇಷ್ಟೇನೆ, ಅರ್ಥ ಮಾಡ್ಕೊ. ನಾನು ಸೂಕ್ಷ್ಮವಾಗಿ ಇವೆಲ್ಲ ಹೇಳ್ತಾ ಹೊರಟ್ರು ನಿನ್ ತಲೆಗೆ ಹತ್ತುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಒಂದೇ ಮಾತು ತೂಕವಾಗಿ ಹೇಳಬೇಕಾದ್ರೆ ಆಗಿರ್ತಕ್ಕಂಥದ್ದನ್ನ ಸಂಪೂರ್ಣ ಮರ್ತು ಬಿಡು. ಒಂದಷ್ಟು ದಿವಸ ನನಗೆ ಮೈ ಮೇಲೆ ಏನೋ ಗಲೀಜ್ ಬಿತ್ತು, ಧೂಳು ಬಿತ್ತು, ಗಲೀಜಾಯ್ತು, ಬಟ್ಟೆನ ಕೊಡವಿದ್ದೀನಿ ಅಥವಾ ಒಂದ್ಸತಿ ವಾಷಿಂಗ್ ಮಿಷಿನ್ಗೆ ಹಾಕೊಂಡಿದ್ದೀನಿ, ಬಟ್ಟೆ ಶುಭ್ರವರ್ಣ ಬಟ್ಟೆ ಹಾಕೊಂಡಿದ್ದೀನಿ. ಆ ಮನಸ್ಸು ನಿನ್ನಲ್ಲಿ ಇಟ್ಕೊಂಡು ನಾಳೆ ಬೆಳಗ್ಗೆ ನಡೆಯುವಂತ ಹಾಕುವಂತ ಹೆಜ್ಜೆ ಆ ಮೊದಲಿನ ದಿನಗಳು, ಪ್ರಾರಂಭ ದಿನಗಳಲ್ಲಿ ಇದ್ದಲ್ಲ, ಅದನ್ನ ಮೀರಿಸಿ ನಡಿಬೇಕು ನೀನು. ಅವಾಗ ಅವ್ರ ಮನಸ್ಸಿಗೆ ಒಂಥರ ಹರ್ಟ್ ಆಗುತ್ತೆ. ಅಯ್ಯೋ ನಾನು ತಪ್ಪು ಮಾಡ್ತಿದ್ದೀನಿ, ಆ ತಪ್ಪು ಮಾಡ್ತೀನಿ ಅನ್ನೋದನ್ನ ನೀನ್ ನಡವಳಿಕೆಗಳಲ್ಲಿ ತೋರಿಸ್ಬೇಕು. ನೀನು ಮಾತಲ್ಲಿ ತೋರಿಸಬಾರ್ದು. ನೀನು ಮಾತಲ್ಲಿ ತೋರಿಸಿದ್ರೆ ನೀನು ಒಂಟಿತನ ಆಗೋಗ್ತೀಯ, ನೀನು ಯಾರು ಕೈ ಹಿಡಿಯೋರು ಇರಲ್ಲ. ಅದರಲ್ಲೂ ನೀನು ಸ್ವಾಭಿಮಾನದ ಹೆಣ್ಣು. ಆ ಸ್ವಾಭಿಮಾನ ಇರೋದಕ್ಕೆ ನೀನು ಗಂಡನ ಮನೆಯಲ್ಲೇ ಇನ್ನೂ ಬದುಕ್ತಾ ಇದೆಯಾ.
ಆ ಬದುಕೋ ಮಾರ್ಗದಲ್ಲಿ ಆಗಿರುವಂಥ ಅಚಾತುರ್ಯಗಳನ್ನು ಅಲ್ಲಿ ಸರಿಪಡಿಸ್ಕೋಬೇಕು ನೀನು. ಇದು ನಿನ್ನ ಕೈಲೇ ಇದೆ, ಯಾರ ಕೈಲೂ ಇಲ್ಲಮ್ಮ. ನಾನೊಂದಷ್ಟು ತಂತ್ರ ಮಂತ್ರ ಪಂತ್ರ ಹೇಳ್ಕೊಟ್ರು ಅದು ನಿನಗೆ ಕೆಲಸ ಆಗುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ನೀನು ಹೋಗಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಕಷ್ಟ ಹೇಳ್ಕೊಂಡ್ರು ಅವರು ಕಷ್ಟಕ್ಕೆ ಬಗೆಹರಿಸಕ್ಕೆ ಕೈಲಾಗಲ್ಲ. ಇದಕ್ಕೆ ನ್ಯಾಯಸ್ಥಾನದಲ್ಲಿ ಹೋಗಿ ಕಟಕಟೆ ಮಧ್ಯದಲ್ಲಿ ನಿಂತ್ಕೊಂಡ್ರು ಅಲ್ಲಿ ನ್ಯಾಯ ದೇವತೆಗಳು ನಿನಗೆ ನ್ಯಾಯ ಕೊಡೋಕೆ ಆಗೋದಿಲ್ಲ. ಸರಿಪಡಿಸ್ಕೊಳ್ಳೋದು ಹೆಣ್ಣಿನ ಕೈಲೇ ಇದೆ. ಎಲ್ಲಿ ಕಳ್ಕೊಂಡಿದ್ಯೋ ಅಲ್ಲೇ ಹುಡುಕಬೇಕು, ಎಲ್ಲಿ ಅಚಾತುರ್ಯ ಆಗಿದೆಯೋ ಅದನ್ನು ಮೀರಿ ನೀನು ನಡಿಬೇಕು. ಅಲ್ಲಿ ಏನಿದೆ ಇಲ್ಲಿ ಏನಿಲ್ಲ, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋ. ಇಲ್ಲಿಲ್ಲದ್ದು ಅಲ್ಲಿಲ್ಲ. ಸರಿ ಹೋಗ್ಬೋದಾ? ಮುಂದೆ ಚೆನ್ನಾಗಿರ್ತೀವ ಹೋಗ್ಲಿ. ನಿನ್ನ ಸ್ವರತರಂಗ ಪ್ರಕಾರ ನೀನು ತುಂಬಾ ಚೆನ್ನಾಗಿರ್ತೀಯ, ನೀನು ಬಹಳ ಅದೃಷ್ಟವಂತೆ ಆಗಿದೆಯಾ. ನಿನಗೆ ಅದೃಷ್ಟ ಮತ್ತು ನಿನ್ನ ಸಂಸಾರ ಸರಿ ಹೋಗುತ್ತೆ ಅನ್ನೋದಕ್ಕೆ ಆಧಾರ ನಿನ್ನ ಕಂಠ, ನಿನ್ನ ಕುತ್ತಿಗೆ ಕಂಠ ಭಾಗ ಇದೆಯಲ್ಲ, ಮಧ್ಯಭಾಗ ಇದೆಯಲ್ಲ, ಆ ಮಧ್ಯಭಾಗದಿಂದ ಸ್ವಲ್ಪ ಮಧ್ಯಭಾಗದಲ್ಲಿ ಅಂದ್ರೆ ನಿನ್ನ ಕಂಠದಿಂದ ತಳಭಾಗದಲ್ಲಿ ಮಧ್ಯಭಾಗದಲ್ಲಿ ನಿನಗೊಂದು ಹುಟ್ಟು ಮಚ್ಚೆ ಆಧಾರ ಇದೆ. ಇದಿರೋದು ಸತ್ಯ, ನಿನಗೆ ಜೀವನ ಚೆನ್ನಾಗಿ ಆಗೋದು ಸತ್ಯ. ಕರೆಕ್ಟ್ ಹೌದೋ ಅಲ್ವೋ? ಇನ್ನು ಎಷ್ಟು ದಿನ ಅಂತ ಕಣ್ಣೀರ್ ಹಾಕೋದು ಗುರುಜಿ? ನೀನು ದೊಡ್ಡ ಶಿಖಾಮಣಿ. ಕಣ್ಣೀರು ಹಾಕ್ತೀನಿ ಅಂದ್ರೆ ನೀನು ದೊಡ್ಡ ಶಿಖಾಮಣಿ ಅಂತ. ನೀನು ಕಣ್ಣೀರು ಹಾಕಬಾರ್ದು, ಕಣ್ಣೀರು ಹಾಕೋ ತರ ಮಾಡ್ಬೇಕು, ಅದು ಜೀವನ. ನೀನು ಧೈರ್ಯವಾಗಿ ಹೆದರ್ಸ್ಬೇಕಮ್ಮ. ನಾನು ಅವ್ರ ಬಾಯಲ್ಲೇ ಕೇಳ್ಪಟ್ಟೆ, ನನ್ನಿಂದ ಪ್ರಾಬ್ಲಮ್ ಆಗಿ ಡೈವರ್ಸ್ ಕೊಡ್ತಿದ್ದಾನೆ ಅವಳ ಗಂಡ. ಅವಳು ಒಳ್ಳೆಯವಳಾಗಿ ಬಂದು ನಿನ್ ಜೀವನ ಹಾಳು ಮಾಡ್ಲಿಲ್ಲ, ನೀನಿನ್ನು ಚೆನ್ನಾಗಿದೀಯಾ, ಈ ತರ ಎಲ್ಲ ಮಾತು ಕೇಳ್ಪಟ್ಬಿಟ್ಟೆ. ಅವರಿಂದಾನೇ ತುಂಬಾ ಬೇಜಾರಾಗ್ತಾ ಇತ್ತು. ಆ ಮಾತು ಕೇಳಕ್ ಮೊದಲೇ ನೀನ್ ಸಂಸಾರ ಸರಿಪಡಿಸ್ಕೋಬೇಕಾಗಿತ್ತು ತಾಯಿ. ನಾನೀಗ ಅದನ್ನೇ ಅವಾಗಿಂದ ಪಾಠ ಹೇಳ್ಕೊಂಡ್ ಬರ್ತಿದ್ದೇನೆ. ನೀನಾಗಿ ನೀನು ಇದನ್ನ ಬಾಯಿ ಬಿಚ್ಚಿ ಹೇಳ್ತಾ ಇದೆಯಾ. ನೀನ್ ಬಾಯಿ ಬಿಚ್ಚಿ ಹೇಳಕ್ ಮೊದಲೇ ನಾನು ಇದಕ್ಕೆ ಸಂಬಂಧಪಟ್ಟಂಗೆ ನೀನು ಪಾಠ ಪ್ರವಚನ ಮಾಡ್ಕೊಂಡ್ ಬಂದೆ. ನಾನು ಈಗಲೂ ಕಾಲ ಮಿಂಚಿಲ್ಲ. ನಿನಗೆ ಧೈರ್ಯ ಇದೆ, ನಿನ್ನ ಸಂಸಾರ ಸರಿ ಹೋಗುತ್ತೆ, ನಿನ್ನ ಸಂಸಾರದಲ್ಲಿ ಸಣ್ಣ ಅಚಾತುರ್ಯ ಆಗಲ್ಲ, ನೀನು ಹ್ಯಾಪಿ ಆಗಿರ್ತೀಯ. ಒಳ್ಳೇದಾಗ್ಲಿ ತಾಯಿ.
ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶದೇ ಭೋರೋಗಿಣ ನಿಧೈ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಇವತ್ತಿನ ಕಾಯಕವನ್ನು ಮುಂದುವರಿಸ್ತಿರ್ತಕ್ಕಂಥ ನನ್ನ ಆತ್ಮೀಯರು ಹಾಗೂ ನನ್ನ ಆಶ್ರಮದ ಪರಮ ಭಕ್ತರೂ ಆದಂತಹ ವೆಂಕಟಸ್ವಾಮಿ ನಾಯ್ಡುರವರು, ಅವರ ದಂಪತಿಗಳು, ಸುಪ್ರಿಯ ಶೇಖರ್ ಅವರು, ಸಾಕಷ್ಟು ಜನ ಗಣ್ಯರು, ನಾಗರಾಜರವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಅದ್ಧೂರಿತವಾದಂತಹ ಕಾಯಕವನ್ನು ಮಾಡ್ತಿದ್ದಾರೆ. ಹಾಗೆ ಪಾಲಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು, ಆರೋಗ್ಯದಲ್ಲಿ ಪ್ರತಿಯೊಬ್ಬರ ಆರೋಗ್ಯದ ಬಗ್ಗೆ ಚಿಂತನೆ ಮಾಡ್ತಾ ಅವರ ಆರೋಗ್ಯವನ್ನು ಲೆಕ್ಕಿಸಿದ ನಮ್ಮೊಳಗೊಬ್ಬರಾಗಿದ್ದು ಕೆಲಸವನ್ನು ಮಾಡ್ತಿರ್ತಕ್ಕಂಥ ಆರೋಗ್ಯ ಸಿಬ್ಬಂದಿ ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಯವರು ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ನಾನು ದೇವಿನ ಪ್ರಾರ್ಥನೆ ಮಾಡ್ತೇನೆ. ಈಗಷ್ಟೇ ಆಗಮಿಸ್ತಾ ಇರ್ತಕ್ಕಂತಹ ಕರ್ನಾಟಕ ರಾಜ್ಯದ ಜನಪ್ರಿಯ ಶಾಸಕರಿಂದಲೇ ಹೆಸರಾಗಿರ್ತಕ್ಕಂತಹ ಆರ್ ಅಶೋಕ್ರವರ ಧರ್ಮಪತ್ನಿಯವರು ಸಹಿತ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅಶೋಕ್ರವರ ಧರ್ಮಪತ್ನಿಯವರಿಗೂ ಈ ಕಾರ್ಯಕ್ರಮದಲ್ಲಿ ಬಹಳ ಒಲವಿದೆ. ಯಾಕೆಂದರೆ ಯಾರು ದೇವತಾ ಕಾರ್ಯ, ನಿತ್ಯ ಆರಾಧನೆ, ನಿತ್ಯ ದೇವತಾ ಪೂಜೆ ಜೊತೆಗೆ ಒಂದು ಕುಟುಂಬ, ಒಂದು ರಾಜ್ಯ ಚೆನ್ನಾಗಿರಬೇಕು ಅಂದರೆ ಅವರ ಕಾಯಕರು ಬಹಳ ದೊಡ್ಡದಾಗಿದೆ. ಹಾಗಾಗಿ ಇವತ್ತಿನ ಈ ಕಾಯಕಕ್ಕೆ ತಾವೆಲ್ಲರೂ ಸಹಿತ ಶ್ರದ್ಧೆಯಿಂದ ಮಾಡ್ತಿರ್ತಕ್ಕಂಥ ಈ ಅನುಷ್ಠಾನಕ್ಕೆ ದೇವಿಯ ಮಹಾಪ್ರಸಾದವಾಗಿರ್ತಕ್ಕಂಥ ಈ ಒಂದು ಕುಂಕುಮವನ್ನು ಅರ್ಚನೆ ಮಾಡಲಿಕ್ಕಾಗಿ ನಾನು ನಿಮಗೆ ಕೊಡ್ತೇನೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕಾರಾಸನಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರ್ಣೀಂ ಚ ವರಸದಾಂ ಧೌತಾಂ ರೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶನಿರಾಂ ಪ್ರಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂದ್ರ ಪರಾಂ ಪರಾತ್ಪರಕಲಾಂ ಶ್ರೀಚಕ್ರ ಸಂಚಾರಿಣೀಂ ಅಂಬಾಯ ನಮಃ. ಪ್ರಾರಂಭ ಕಾಲದಲ್ಲಿ ಎಲ್ಲರೂ ಗಣಪತಿಯ ಮಂತ್ರವನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡೋಣ. ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಪ್ರಾರ್ಥನೆಯಿಂದಲೇ ಪ್ರಾರಂಭವಾಗಬೇಕು. ನಮ್ಮೊಳಗಿರುವಂತಹ ವಿಘ್ನಗಳು ದೂರ ಆಗಬೇಕಾದ್ರೆ, ಮಾಡುವ ಕಾಯಕದಲ್ಲಿ ಒಂದು ವಿಶೇಷವಾದಂತಹ ಸಿದ್ಧಿಯನ್ನು ಸಿದ್ಧಿಸಿಕೊಳ್ಳಬೇಕಾದ್ರೆ
ಅದಕ್ಕೆ ಗಣಪತಿ ಅನುಗ್ರಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಅನುಷ್ಠಾನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಎಲ್ಲರೂ ಹೇಳಿ, ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್. ಮಹಾಗಣಪತಿ ದೇವತಾ ಪ್ರಿಯತಾಂ ಅಸ್ಮಿನ್ ದಿನೇ ಶ್ರೀ ಮಹಾಲಕ್ಷ್ಮೀ ಸ್ವರ್ಣಗೌರಿ ದೇವತಾ ಪ್ರಿಯತಾಂ ಅರ್ಚನ ಸಂಕಲ್ಪ ದೇವತಾ ಮಮ ಕುಟುಂಬ ಪರಿವಾರ ವರ್ಗಾನಾಂ ಕ್ಷೇಮ ಸ್ಥೈರ್ಯ ಅಭಯ ಆಯು ಆರೋಗ್ಯ ಐಶ್ವರ್ಯ ವೃದ್ಧ್ಯರ್ಥಂ ಶ್ರೀಂ ಅಂಬಾಂ ಜಗದೀಶ್ವರಿ ಪ್ರಸಾದ ಫಲಸಿದ್ಧರ್ಥೆ ಅರ್ಚನ ಪೂಜಾಖ್ಯಂ ಮಹಾಗಣಪತಿ ಪ್ರಾರ್ಥನಾ ಕರಿಷ್ಯಮಾಣಃ ಶ್ರೀ ಲಲಿತಾಂ ರಾಜರಾಜೇಶ್ವರಿ ಚಕ್ರೇಶ್ವರಿ ಅನುಗ್ರಹ ಪ್ರಸೀದಂತು. ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಡಿ. ಹಾಗೆ ಇವತ್ತಿನ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಇಷ್ಟು ಜನ ಸುಮಂಗಲೆಯರು, ಇಲ್ಲಿರ್ತಕ್ಕಂಥ ಒಬ್ಬ ದೇವಿಗೆ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. 3 ಶಕ್ತಿಗಳುಳ್ಳಂತಹ ಈ ಒಂದು ಶಕ್ತಿ ದೇವತೆಗೆ ಇವತ್ತು ಹರಿದ್ರ ಕುಂಕುಮದಿಂದ ಅರ್ಚನೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಸಂಕಲ್ಪ ಆಗಿತ್ತು. ಹಾಗೆ ಪದ್ಮನಾಭನಗರದ ವಿಧಾನಸಭಾ ಕ್ಷೇತ್ರದ ಚಿಕ್ಕಲ್ಸಂದ್ರ ವಾರ್ಡಲ್ಲಿ ನಮ್ಮ ಆತ್ಮೀಯರಾದಂತಹ ವೆಂಕಟಸ್ವಾಮಿ ನಾಯ್ಡುರವರು ಇವತ್ತು ಇಷ್ಟು ಜನ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮವನ್ನು ಬಾಗನವನ್ನು ಸಮರ್ಪಣೆ ಮಾಡಬೇಕು ಅಂತೇಳಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಇಷ್ಟು ಅದ್ಧೂರಿತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರಾಗಿ ಸಚಿವರಾಗಿರ್ತಕ್ಕಂಥ ಆರ್ ಅಶೋಕ್ರವರು ಅವರ ಧರ್ಮಪತ್ನಿ ಸಹಿತ ಆಗಮಿಸಿರ್ತಕ್ಕಂಥದ್ದು. ವೆಂಕಟಸ್ವಾಮಿ ನಾಯ್ಡುರವರು ವಿಶೇಷವಾಗಿ ನಡೆದಂತಹ ಈ ಒಂದು ವಿಶೇಷವಾಗಿ 10 ಜನ ಹೆಣ್ಣುಮಕ್ಕಳನ್ನು ಒಂದು ಕಡೆ ಕಟ್ಟ ಹಾಕೋದು ಕಷ್ಟ. ಇಷ್ಟು ಜನ ಹೆಣ್ಣುಮಕ್ಕಳನ್ನು ಕರೆಸಿ ಇಲ್ಲಿರುವ ದೇವಿಗೆ ಕುಂಕುಮಾರ್ಚನೆ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ಹೆಣ್ಣು ಮಕ್ಕಳಿಗೆ ಬಾಗನವನ್ನು ಕೊಡುವಂಥ ಕಾಯಕವನ್ನು ಮಾಡುತ್ತಿದ್ದಾರೆ. ಈ ಕಾಯಕದಲ್ಲಿ ಸರ್ವರಿಗೂ ಸಹಿತ ಸಕಲ ಸನ್ಮಂಗಳು ಉಂಟಾಗಲಿ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿಗೆ ತತ್ತರಿಸಿರ್ತಕ್ಕಂಥ ಕುಟುಂಬಗಳು ಸಾಕಷ್ಟು ಇದೆ. ಅಂತಹ ಕುಟುಂಬದ ಹೆಣ್ಣು ಮಕ್ಕಳನ್ನು ಆಯ್ಕೆ ಮಾಡಿ ಅವ್ರಿಗೂ ಅಷ್ಟು ಮಾಂಗಲ್ಯಕ್ಕೆ ಬೇಕಾದ ಅರಿಶಿನ ಕುಂಕುಮ ಸೌಮಂಗಲ್ಯತನವನ್ನು ಕೊಡಬೇಕು, ಅವ್ರಿಗೂ ಬೇಕಾದಂಥ ಹರಿದ್ರ ಕುಂಕುಮವನ್ನು ಕೊಡಬೇಕು ಎಂಬತಕ್ಕಂಥದ್ದೊಂದು. ಇದೇ ನಿಟ್ಟಿನಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಪೌರ ಕಾರ್ಮಿಕರು ಹಾಗೂ ಆರೋಗ್ಯ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಎಲ್ಲರನ್ನೂ ಸಹಿತ ಗುರುತಿಸಿ ಅವರೆಲ್ಲರನ್ನೂ ಈ ವೇದಿಕೆಗೆ ಕರೆತರುವಂತಹ ನಿಟ್ಟಿನಲ್ಲಿ ಅವರ ಪ್ರಯತ್ನ ಬಹಳ ಅಚ್ಚುಕಟ್ಟಾಗಿದೆ. ವೆಂಕಟಸ್ವಾಮಿ ನಾಯ್ಡುರವರು ಅವರೊಂದಿಗೆ ಕೈ ಜೋಡಿಸಿರ್ತಕ್ಕಂಥ ಸುತ್ತಮುತ್ತ ಭಾಗದ ಎಲ್ಲ ಸದಸ್ಯರಿಗೂ ಸಹಿತ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ಒಳ್ಳೆಯದಾಗಲಿ. ದೇವಿನ ಪ್ರಾರ್ಥನೆ ಮಾಡೋಣ. ಮೊದಲು ಗಣಪತಿಗೆ ಒಂದು ಚಿಕ್ಕದಾದಂಥ ಒಂದು ನಾಮಾರ್ಚನೆಯನ್ನು ಮಾಡೋಣ. ಓಂ ಸುಮುಖಾಯ ನಮಃ. ನಿಮ್ಮ ಕೈಲಿರ್ತಕ್ಕಂಥ ಕುಂಕುಮವನ್ನು ನಿಮ್ಮ ಮುಂದಿರ್ತಕ್ಕಂಥ ಲಕ್ಷ್ಮೀ ವಿಗ್ರಹದ ಮೇಲೆ ಕುಂಕುಮಾರ್ಚನೆಯನ್ನು ಮಾಡಿ. ಓಂ ಲಕ್ಷ್ಮೀ ನಮಃ, ಓಂ ಸುಮುಖಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಕರ್ಣಿಕಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಕಟಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಧೂಮಕೇತುವೇ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಓಂ ಬಾಲಚಂದ್ರಾಯ ನಮಃ, ಓಂ ಕುಮಾರಗುರುವೇ ನಮಃ, ಓಂ ಈಶಪುತ್ರಾಯ ನಮಃ, ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ, ಓಂ ಮಹಾರೂಪಾಯ ನಮಃ, ಓಂ ತ್ರೈಮೂರ್ತಯೇ ನಮಃ, ಓಂ ಮಹಾರೂಪಾಯ ನಮಃ, ಓಂ ಕೈವಲ್ಯದಾಯ ನಮಃ. ब्रह्मा मुरारी
ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ದೇವಿಯ ನಾಮಾರ್ಚನೆ ಶ್ರದ್ಧೆಯಿಂದ ನಡೆದಂಥ ಅನುಷ್ಠಾನ. ಈಗ ತಾಯಿಗೆ ಇಲ್ಲಿ ಧೂಪ ನಡೆಯುತ್ತೆ. ತಾವು ಸಹಿತ ಧೂಪವನ್ನು ಅಥವಾ ನಿಮ್ಮ ಮುಂದಿರ್ತಕ್ಕಂಥ ದೀಪವನ್ನು ಹಾಗೆ ಆರಾಧನೆ ಮಾಡಬಹುದು. ಎಲ್ಲರೂ ಕಾಯಿ ಹೊಡೆದು ನಿಮ್ಮ ಮುಂದೆ ಕಾಯಿ ಇಟ್ಕೊಳ್ಳಿ. ಇವತ್ತಿನ ಕಾಯಕ ನಡೆಯುತ್ತಿರ್ತಕ್ಕಂಥದ್ದು ಸುಮಂಗಲಿಯರಿಗೆ ಅಂದರೆ ಈ ಬಾಗಿನ ಸಮರ್ಪಣಾ ಕಾರ್ಯಕ್ರಮ ಅಂತ ಇದೆಯಲ್ಲ, ಇದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಬಹಳಷ್ಟು ಹೆಸರಿರ್ತಕ್ಕಂಥದ್ದು. ಗಂಡ ಎಂತಹ ಸಿರಿವಂತನಾದರೂ ಎಂತಹ ಶ್ರೀಮಂತನಾದರೂ ತನ್ನ ತವರಿಂದ ಬರುವ ಇಷ್ಟು ಮಂಗಳ ದ್ರವ್ಯಕ್ಕೆ ಹೆಣ್ಣು ಮಕ್ಕಳು ಕಾತುರಿತಾರೆ. ಆ ಕಾತುರತೆ ಯಾತಕ್ಕಾಗಿ ಬರುತ್ತೆ ಅಂದರೆ ಅದರಲ್ಲಿರ್ತಕ್ಕಂತಹ ಒಂದು ವಿಶೇಷತೆ ಹರಿದ್ರ, ಕುಂಕುಮ ಮತ್ತು ಫಲಪುಷ್ಪಗಳು. ಇದು ತವರಿಂದ ಬರ್ತಕ್ಕಂಥ ಬಾಗನ ಹಿಂದಿನಿಂದ ಬಂದಿರೋ ಪದ್ಧತಿ. ಇವತ್ತು ಯಾರ್ಯಾರೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರೋ ತಮ್ಮೆಲ್ಲರಿಗೂ ಸಾರ್ವತ್ರಿಕವಾಗಿ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಧೂಪ ಆಗಿದೆ. ನಿಮ್ಮ ಮುಂದೆ ಇಟ್ಟಿರ್ತಕ್ಕಂತಹ ತೆಂಗಿನಕಾಯಿ ಪೂರ್ಣ ಫಲ, ತಾವು ಏನು ಹಣ್ಣು ಇಟ್ಕೊಂಡಿದ್ದೀರಿ ಅಥವಾ ಕಾಯಿ ಇಟ್ಕೊಂಡಿದ್ದೀರಿ ಅದನ್ನು ನಿಮ್ಮ ಮುಂದಿರ್ತಕ್ಕಂಥ ವಿಗ್ರಹಕ್ಕೆ ನೈವೇದ್ಯವನ್ನು ಮಾಡಿ. ಸ್ವಲ್ಪ ನೀರನ್ನು, ಒಳ್ಳೆ ನೀರನ್ನು ಕೈಯಲ್ಲಿ ಹಾಕ್ಕೊಳ್ಳಿ. ಹಣ್ಣಿನ ಮೇಲೆ ಪ್ರೋಕ್ಷಣೆ ಮಾಡಿ. ಪ್ರೋಕ್ಷಾ ಪರಿಶಿಂಚ ವಿಶ್ವಾಮಿತ್ರ ಋಷಿಂ ಸವಿತಾ ದೇವತ ಗಾಯತ್ರಿಶ್ಚಂದಾ ಓಂ ಭೂರ್ಭುವಸ್ವಃ ತತ್ಸವಿತ್ರವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ದೇಹೋ ಯೋ ನ ಪ್ರಚೋದಯಾತ್ ತಸ್ಯಂತುರ್ತೇನ ಪರಿಶಿಂಚಯಾಮಿ ಕಾಮಧೇನೋ ಸ್ಮರಾಮಿ ಅಮೃತೋಪಸ್ತರಣಮಸಿ ಸ್ವಾಹ. ಓಂ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಬ್ರಹ್ಮಣೇ ಸ್ವಾಹ. ಶ್ರೀಂ ಅಂಬಾಯ ನಮಃ. ಪಂಚಫಲ ನೈವೇದ್ಯಂ ಸಮರ್ಪಯಾಮಿ. ವಿಳೆದೆಲೆ ಅಡಿಕೆ ಇದ್ದರೆ ಅದನ್ನು ಕೈ ತಗೊಂಡು ಮುಂಭಾಗದಲ್ಲಿ ತೊಟ್ಟು ಮುರಿರಿ. ಆ ತಾಂಬೂಲವನ್ನು ಸಮರ್ಪಣೆ ಮಾಡಿ. ಪೂಗೀಫಲ ಸಮಾಯುಕ್ತಂ ನಾಗವಲ್ಲೀದಳವೃತಂ ಕರ್ಪೂರ ಚೂರ್ಣ ಸಂಯುಕ್ತಂ ತಾಂಬೂಲಮೃತಾಂ ಹಿರಣ್ಯಗರ್ಭಾಯ ನಮಃ ಸುವರ್ಣ ಪುಷ್ಪ ದಕ್ಷಿಣಾಂ ಸಮರ್ಪಯಾಮಿ. ಅಂಬಾಯ ನಮಃ ಇತಿ ಮಹಾಮಂಗಳ ನೀಲಾಜನಂ. ದೇವಿಗೆ ಮಹಾಮಂಗಳಾರತಿ ಆಗುತ್ತೆ. ಅಲ್ಲಿ ಕೂತ ಜಾಗದಲ್ಲಿ ದರ್ಶನ ಮಾಡಿಕೊಡಿ. ನಿಮ್ಮ ಮುಂದಿರ್ತಕ್ಕಂಥ ಆ ಆರತಿ ಇದೆಯಲ್ಲ, ದೀಪಗಳು ಅಂಟಿಸಿದಿರಲ್ಲ, ಆ ದೀಪದ ತಟ್ಟೆನ ಒಂದ್ಸತಿ ಮೇಲೆತ್ತಿ. ನಿಮ್ಮ ಶಿರದ ಭಾಗದಲ್ಲಿ ನಿಮ್ಮ ತಟ್ಟೆಗಳನ್ನು ಮೇಲೆತ್ತಿ ನೀವು ಆ ದೀಪದಿಂದಲೇ ಆರತಿ ಮಾಡಿ. ನಾವಿಲ್ಲಿ ಕರ್ಪೂರದ ಆರತಿ ನಾವು ಮಾಡ್ತೀವಿ. ನಿಮ್ಮೆಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಿ. ಹಾಗೆ ತಾವು ಅರ್ಚನೆ ಮಾಡಿರ್ತಕ್ಕಂತಹ ಕುಂಕುಮವನ್ನು ನಿಮ್ಮ ಎಡ ಮತ್ತು ಬಲಭಾಗದಲ್ಲಿರ್ತಕ್ಕಂಥ ಸುಮಂಗಲೆಯರಿಗೆ ನೀವೇ ಅರಿಶಿನವನ್ನು ಗಲ್ಲಕ್ಕೆ ಹಚ್ಚಬೇಕು, ಕುಂಕುಮವನ್ನು ಹಣೆಗೆ ಹಚ್ಚಬೇಕು. ಹಾಗೆ ಉಳಿದಂಥ ಅರಿಶಿನವನ್ನು ನಾಳೆಯಿಂದ 9 ದಿನಗಳ ಕಾಲ ಪ್ರತಿ ದಿವಸ ಬೆಳಗ್ಗೆ ಸ್ನಾನದ ಸಮಯದಲ್ಲಿ ಅರಿಶಿನವನ್ನು 2 ಗಲ್ಲಗಳಿಗೆ ಹಚ್ಚಿಕೊಂಡು ಈ ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮ ಪ್ರಸಾದವನ್ನು ಪ್ರತಿದಿನ ಇಷ್ಟು ಹಣೆಗೆ ಹಚ್ಕೊಳ್ಳಿ. ನಿಮ್ಮ ಸೌಂದರ್ಯಯುತವಾಗಿ ತಾವು ಏನೇ ಅಲಂಕಾರ ಆದರೂ ಇಷ್ಟು ಪುಡಿ ಕುಂಕುಮ ನಿಮ್ಮ ಹಣೆಯಲ್ಲಿದ್ದರೆ ಅದು ಶೋಭಿತ. ಅದಕ್ಕೋಸ್ಕರ ಪುಡಿ ಕುಂಕುಮವನ್ನು ಪ್ರತಿನಿತ್ಯ ಅರ್ಚನೆ ಮಾಡಿ ಪ್ರಸಾದವನ್ನು ಒಂದು ಸ್ವಲ್ಪ ಹಣೆಗೆ ಹಚ್ಕೊಳ್ಳುವಂಥದ್ದು ಬಹಳಷ್ಟು ಶ್ರೇಷ್ಠದಾಯಕವಾಗಿರ್ತಕ್ಕಂಥದ್ದು.